శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరీకాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద
ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ತಿಕ ಪೌರ್ಣಮಿಯ ಶುಭ ಸಂದರ್ಭದಲ್ಲಿ ಪರಮಾತ್ಮನಿಗೆ ನಡೆಸುತ್ತಿರುವ ಗರುಡೋತ್ಸವ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ತಿರುಗಿರಿಯ ಒಡೆಯನಾದಂತಹ ಶ್ರೀನಿವಾಸನು ತನ್ನ ಮಂಗಳಕರವಾದ ದರ್ಶನವನ್ನು ಭಕ್ತರಿಗೆ ನೀಡುತ್ತಾ, ಹೇಗೆ ಚಂದ್ರನು ತನ್ನ ಬೆಳದಿಂಗಳಿನಿಂದ ಎಲ್ಲ ಜನರನ್ನು ಸಂತೋಷಗೊಳಿಸುತ್ತಾನೆಯೋ, ತನ್ನ ಅಮೃತ ಕಿರಣಗಳಿಂದ ಎಲ್ಲರಿಗೂ ಆನಂದವನ್ನು ಹಂಚುತ್ತಾನೆಯೋ, ಅದೇ ರೀತಿಯಲ್ಲಿ ಆನಂದಮಯನಾಗಿರುವ ಆನಂದ ನಿಲಯ ನಿವಾಸಿಯಾಗಿರುವ ಶ್ರೀನಿವಾಸನು ಈ ಸಂದರ್ಭದಲ್ಲಿ ಭಕ್ತರ ತಾಪಗಳನ್ನು ಹೋಗಲಾಡಿಸುತ್ತಿದ್ದಾನೆ. ತಿರುಮಲ ಕ್ಷೇತ್ರದ ಮಹಾದ್ವಾರದ ದಿವ್ಯಗೋಪುರವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಕಾರ್ತಿಕ ಪೌರ್ಣಮಿ ಎಂದರೆ ದೀಪಗಳಿಗೆ ಅತ್ಯಂತ ಪ್ರಸಿದ್ಧವಾದದ್ದು. ದೀಪೋತ್ಸವಗಳನ್ನು ಅತ್ಯಂತ ವೈಭವದಿಂದ ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಿರುತ್ತಾರೆ. ಆ ಎಲ್ಲ ಶೋಭೆಗಳು ಕೂಡ ಈ ಸಂದರ್ಭದಲ್ಲಿ ಕಣ್ಣಿಗೆ ಕಟ್ಟುವಂತೆ ವಿದ್ಯುತ್ ದೀಪಗಳಿಂದ ತಿರುಮಲ ಕ್ಷೇತ್ರವನ್ನು ಅಲಂಕರಿಸಿದ್ದಾರೆ. ಕಾರ್ತಿಕ ಮಾಸ ಎಂದರೆ ದೀಪಗಳಿಗೆ ಅತ್ಯಂತ ಪ್ರಸಿದ್ಧವಾದದ್ದು, ಪ್ರಕಾಶಮಾನವಾದದ್ದು, ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ದೀಪ್ತಿಯನ್ನು ಉಂಟು ಮಾಡುವಂತಹದ್ದು. ಅಂತಹ ವಿಶಿಷ್ಟವಾದ ಮಾಸದ ಮಧ್ಯದಲ್ಲಿ ನಾವು ಪರಮಾತ್ಮನ ಈ ಒಂದು ಗರುಡೋತ್ಸವ ಸೇವೆಯನ್ನು ವೀಕ್ಷಿಸುತ್ತಿದ್ದೇವೆ. ಶುಭಕರನಾಗಿರುವ ಶ್ರೀನಿವಾಸನು ಗರುಡಾಧಿರೂಢನಾಗಿ ವಿರಾಜಮಾನನಾಗಿದ್ದಾನೆ. ದಿವ್ಯ ಕಾಂತಿಯಿಂದ ಹೊಳೆಯುತ್ತಿದ್ದಾನೆ. ಬಗೆ ಬಗೆಯ ಆಭರಣಗಳಿಂದ ವಿಭೂಷಿತನಾಗಿದ್ದಾನೆ. ಶ್ರೇಷ್ಠವಾದಂತಹ ಆಭರಣಗಳ ಜೊತೆಗೆ ಅತ್ಯಂತ ಸುಂದರವಾದ ಪುಷ್ಪಗಳಿಂದಲೂ ಕೂಡ ಪರಮಾತ್ಮ ಅಲಂಕೃತನಾಗಿರುವುದನ್ನು ನಾವು ಗಮನಿಸಬಹುದು. ಪರಮಾತ್ಮನ ಭಕ್ತನಾಗಿ, ಪರಮಾತ್ಮನ ವಾಹನವಾಗಿ, ಪರಮಾತ್ಮನ ನಿತ್ಯ ಸೇವಕನಾಗಿ ನಿರಂತರವಾಗಿ ಪರಮಾತ್ಮನ ಜೊತೆಗಿರುವ ಭಾಗ್ಯವನ್ನು ಪಡೆದಿರುವ ಗರುಡನ ಪ್ರತಿಮೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ದೇವಸ್ಥಾನದ ಪ್ರಾಕಾರದ ಅಲಂಕಾರವಾಗಿ ಗರುಡನನ್ನು ಅನೇಕ ಸ್ಥಾನಗಳಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಇರಿಸಿದ್ದಾರೆ. ಗರುಡನಿಂದ ಉಂಟಾದಂತಹ ಕ್ಷೇತ್ರ ಇದೆನ್ನುವ ವಿಶೇಷವಾದ ಪ್ರಸಿದ್ಧಿಯೂ ಕೂಡ ಈ ತಿರುಮಲ ಕ್ಷೇತ್ರಕ್ಕೆ ಇದೆ. ವೈಕುಂಠ ಲೋಕದಿಂದ ಈ ವೆಂಕಟಾದ್ರಿ ಧರೆಗೆ ಬರುವುದಕ್ಕೆ ಕಾರಣೀಭೂತನಾದವನು ಗರುಡ. ಪರಮಾತ್ಮನ ಆಜ್ಞೆಯನ್ನು ಅನುಸರಿಸಿ ವೈಕುಂಠ ಲೋಕದ ಒಂದು ತುಂಡನ್ನು ತಂದು ಈ ಭೂಮಿಯಲ್ಲಿ ಇರಿಸುವುದರ ಮೂಲಕ ನಮಗೆಲ್ಲರಿಗೂ ಮಹತ್ತರವಾದ ಅದ್ಭುತವಾದಂತಹ ಅವಕಾಶವನ್ನು ಗರುಡ ಒದಗಿಸಿಕೊಟ್ಟಿದ್ದಾನೆ. ಜ್ಞಾನ ವೈರಾಗ್ಯ ಪಕ್ಷ ಕಡು ದಿವ್ಯ ರೂಪಮಾ ಗರುಡ ವಾಹನಮಾ ಶ್ರೀಹರಿ ಸೇವಾ ದೀಕ್ಷ ಜ್ಞಾನ ವೈರಾಗ್ಯ ಪಕ್ಷ ಕಡು ದಿವ್ಯ ರೂಪಮಾ ಗರುಡ ವಾಹನಮಾ. పుట్టగనే అపూర్వయుక్తియుక్తుడవై అమరలోకముల నుండి అమృతము తెచ్చితివి. పుట్టగనే అపూర్వయుక్తియుక్తుడవై అమరలోకముల నుండి అమృతము తెచ్చితివి. వినత దాస్యము బాబి విష్ణుదాసుడైనావు అన్ని
ಹಾರಾಲು శ్రీ తులసి మాలికలు వరలక్ష్మి హారాలు వనమాలి అదరాల్చి శ్రీనాథుడయ్యాడు. నీ తనువుపై నిలిచి నిఖిలలో కాలు బ్రోచు, నీ తనువుపై నిలిచి నిఖిలలో కాలు బ్రోచు పెరియ తిరువడి నీది పెరుమాళ్ళు కొలువులో గడు దివ్య రూపమా గరుడ వాహనమా శ్రీహరి సేవా దీక్ష జ్ఞాన వైరాగ్య పక్ష గడు దివ్య రూపమా గరుడ వాహనమా. महिमान्वितुडा नागालङ्कृत देह भूनि उपरि चरवसूनु ब्रोचिन महानुभाव पन्नग काळेन्द्रुनि पारद्रोलिनावु आमिल्लेरुनु ई वसुधन मिन्नगा निलिवेवो गडु दिव्य रूपमा गरुड वाहनमा श्रीहरि सेवा दीक्ष ज्ञान वैराग्य पक्ष गडु दिव्य. ಸುವರ್ಣ ಮುಖರೀ ನಾಮ ನದೀನಾಂ ಪ್ರವರಾ ನದಿ ತಸ್ಯಾ ಏವೋತ್ತರೆ ತೀರೆ ಕಮಲಾಖ್ಯ ಸರೋವರಃ ತತ್ತೀರೆ ಭಗವಾನಾಸ್ತೆ ಶುಕಸ್ಯ ವರದೋ ಹರಿಃ ಬಲಭದ್ರೇಣ ಸಂಯುಕ್ತಃ ಕೃಷ್ಣೋ ಭಕ್ತಾರ್ತಿನಾಶನಃ. ತಿರುಮಲ ಕ್ಷೇತ್ರದ ದಿವ್ಯವಾದಂತಹ ವಿವರಣೆಯನ್ನು ವರಾಹಪುರಾಣ ನಮಗೆ ಕೊಟ್ಟಿದೆ. ವೆಂಕಟಾಚಲೋ ನಾಮ ವಾಸುದೇವಾಲಯೋ ಮಹಾನ್ ಸಪ್ತಯೋಜನ ವಿಸ್ತೀರ್ಣ ಶೈಲೇಂದ್ರೋ ಯೋಜನೋಚ್ಛ್ರಿತಃ ಅಸ್ತಿ ಸ್ವರ್ಣಮಯೋ ದೇವಿ ರತ್ನಸಾನುಭೃದಾಯತಃ ಇಂದ್ರಾದ್ಯಾ ದೈವ ತಗಣಾ ವಸಿಷ್ಠಾದ್ಯಾ ಮುನೀಶ್ವರಾಃ ಸಿದ್ಧಾ ಸಾಧ್ಯಾಶ್ಚ ಮರುತೋ ದಾನವಾ ದೈತ್ಯರಾಕ್ಷಸಾಃ ಎನ್ನುವಂತಹ ರೀತಿಯಲ್ಲಿ ಈ ದಿವ್ಯವಾದಂತಹ ವೆಂಕಟಾಚಲದ ಮಹಿಮೆಯನ್ನು ಆದಿವರಾಹನು ಧರಣೀದೇವಿಗೆ ತಿಳಿಯಪಡಿಸಿದ್ದಾನೆ. ಆ ಭೂಮಾತೆಗೆ ವರಾಹದೇವನು ಅನುಗ್ರಹಿಸಿದ ದಿವ್ಯ ಜ್ಞಾನಗಳಲ್ಲಿ ತಿರುಮಲ ಕ್ಷೇತ್ರದ ಈ ವೆಂಕಟಾಚಲದ ದಿವ್ಯವಾದಂತಹ ವಿಷಯವೂ ಕೂಡ ಇರುವುದನ್ನು ಗಮನಿಸಬಹುದು. ಈ ಅನೇಕ ವಿಧವಾದ ಕ್ಷೇತ್ರಗಳ ವೈಭವವನ್ನು ತಿಳಿಯಪಡಿಸಿದ ನಂತರ ಆದಿವರಾಹನು ಭೂದೇವಿ ಸಹಿತನಾಗಿ ಇದೇ ಮಹತ್ತರವಾದಂತಹ ಕ್ಷೇತ್ರವೆಂದು ನಿರ್ಣಯಿಸಿ ವೆಂಕಟಾಚಲದಲ್ಲಿ ಸ್ಥಿರವಾಗಿ ನೆಲೆಗೊಂಡ ಎನ್ನುವಂತಹ ಮಾತು ಕೂಡ ಕಂಡುಬರುತ್ತಿದೆ. ಆದ್ದರಿಂದ ತಿರುಮಲ ಕ್ಷೇತ್ರವು ಅಷ್ಟು ಪುಣ್ಯಪ್ರದವಾದದ್ದು, ಎಲ್ಲ ಕ್ಷೇತ್ರಗಳಿಗಿಂತಲೂ ಹಿರಿದಾದದ್ದು. ಸಮಸ್ತ ತೀರ್ಥಗಳು ನೆಲೆಗೊಂಡಿರುವ ಭದ್ರಕ್ಷೇತ್ರ ಇದಾಗಿದೆ. ಯಾರು ಈ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡುತ್ತಾರೆಯೋ, ಪುಣ್ಯತೀರ್ಥದಲ್ಲಿ ಮೀಯುತ್ತಾರೆಯೋ ಅಂಥವರಿಗೆ ಪರಮಾತ್ಮನ ದಿವ್ಯ ದರ್ಶನದ ಸೌಭಾಗ್ಯ ಉಂಟಾಗುವುದಷ್ಟೇ ಅಲ್ಲದೆ ಕಾಲಾಂತರದಲ್ಲಿ ಭಗವಜ್ಞಾನವೂ ಕೂಡ ಉಂಟಾಗುತ್ತದೆ. ಆ ಭಗವಜ್ಞಾನವನ್ನೇ ಆತ್ಮಜ್ಞಾನ ಎಂದು ಕರೆಯಲಾಗಿದೆ. ಸ್ವಸ್ವರೂಪ ಜ್ಞಾನವೇ ಮಹತ್ತರವಾದಂತಹ ಜ್ಞಾನವೆಂದು ವೇದಾಂತಗಳು ಕೂಡ ಸಾರುತ್ತಿವೆ. ಆದ್ದರಿಂದ ಇಂತಹ ದಿವ್ಯವಾದಂತಹ ಸ್ಥಾನದಲ್ಲಿ ಷಟ್ಷಷ್ಟಿ ಕೋಟಿ ತೀರ್ಥಾನಿ ಪುಣ್ಯೇಸ್ಮಿನ್ ಭೂಧರೋತ್ತಮೆ ಎಂದು ಹೇಳುವುದರ ಮೂಲಕ 66 ಕೋಟಿ ತೀರ್ಥಗಳು ಈ ದಿವ್ಯವಾದ ವೆಂಕಟಾಚಲವನ್ನು ಆಶ್ರಯಿಸಿ ನಿಂತಿವೆ
ತ್ರೈಲೋಕ್ಯದಲ್ಲಿ ಯಾವೆಲ್ಲ ತೀರ್ಥಗಳು, ಸರಸ್ಸುಗಳು, ನದಿಗಳು, ಪ್ರವಾಹಗಳು ಇವೆಯೋ ಅವುಗಳೆಲ್ಲವನ್ನೂ ಮೀರಿಸಿದಂತಹ ಸ್ವಾಮಿ ಪುಷ್ಕರಣಿಯೂ ಕೂಡ ತಿರುಮಲ ಕ್ಷೇತ್ರದಲ್ಲಿದೆ. ಇದನ್ನು ಸ್ವಾಮಿ ಸರೋವರ ಎನ್ನುವಂತಹ ಹೆಸರಿನಿಂದ ಕರೆಯುವುದರ ಮೂಲಕ ಈ ಕ್ಷೇತ್ರದ ವೈಭವವನ್ನು ತಿಳಿಯಪಡಿಸಿರುವುದನ್ನು ನಾವು ಗಮನಿಸಬಹುದು. ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಸ್ಥಾನ ಸಮಸ್ತ ಲೋಕಗಳಿಗೆ ಅತ್ಯಂತ ವೈಭವವನ್ನು, ಆನಂದವನ್ನು ಉಂಟು ಮಾಡುವಂತಹದ್ದು. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ವೈಭವ ಸಮಸ್ತ ಲೋಕಗಳಿಗೆ, ಎಲ್ಲ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡುವ ಮಧುಮಯವಾದ, ಮನೋಹರವಾದ, ಮನೋಜ್ಞವಾದಂತಹ ಕ್ಷೇತ್ರವಾಗಿದೆ. ಯಾವ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ಸಮಸ್ತ ಪಾಪಗಳು ದೂರವಾಗುತ್ತವೆಯೋ, ಯಾವ ಕ್ಷೇತ್ರಕ್ಕೆ ಆಗಮಿಸಿದಾಕ್ಷಣ ವೈಕುಂಠನಾಥನ ದಿವ್ಯ ದರ್ಶನವಾಗುತ್ತದೆಯೋ, ಯಾವ ಕ್ಷೇತ್ರದಲ್ಲಿ ದೇವತೆಗಳು, ಋಷಿಮುನಿಗಳು, ತಪಸ್ವಿಗಳು ಕೂಡ ಸೂಕ್ಷ್ಮ ರೂಪದಲ್ಲಿದ್ದು ಆ ಪರಮಪುರುಷನ ಸೇವೆಯನ್ನು ಮಾಡುತ್ತವೆಯೋ ಅಂತಹ ದಿವ್ಯವಾದಂತಹ ಕ್ಷೇತ್ರ ಇದಾಗಿದೆ. ಅಷ್ಟಲ್ಲದೆ ಮಹಾಪುರುಷನಾಗಿರುವ ರಾಮಾಯಣ ಎನ್ನುವ ಮಹಾಮಾಲೆಯ ರತ್ನವಾಗಿ ಶೋಭಿಸುವ ಆಂಜನೇಯನು ಈ ಕ್ಷೇತ್ರದಲ್ಲಿ ಇದ್ದುದನ್ನು ನಾವು ಗಮನಿಸಬಹುದು. ಅಂಜನಾದೇವಿಯು ಈ ಕ್ಷೇತ್ರದಲ್ಲಿ ದಿವ್ಯವಾದಂತಹ ತಪಸ್ಸನ್ನು ಮಾಡಿ ತನ್ನ ಪುತ್ರನನ್ನಾಗಿ ಸರ್ವಗುಣ ಸಮುಪೇತನಾಗಿರುವ, ಭಕ್ತಾಗ್ರೇಸರನಾಗಿರುವ ಆಂಜನೇಯನನ್ನು ಪಡೆದಳು ಎನ್ನುವಂತಹ ಗಾಥೆಯೂ ಪುರಾಣ ಪ್ರಸಿದ್ಧವಾದದ್ದೇ. ಆ ಎಲ್ಲ ರೀತಿಯಿಂದಲೂ ಈ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದ, ಲೋಕಪ್ರಸಿದ್ಧವಾದ, ಯುಗಯುಗಗಳಲ್ಲಿಯೂ ಕೂಡ ವಿವಿಧ ಋಷಿಮುನಿಗಳಿಂದ, ಮಹಾತ್ಮರಿಂದ ಸೇವಿತವಾದ ಕ್ಷೇತ್ರವಾಗಿದೆ. ಇಂತಹ ದಿವ್ಯ ಕ್ಷೇತ್ರದಲ್ಲಿ ನಡೆದು ಬರುತ್ತಿರುವ ಗರುಡ ಸೇವೆಯ ಶುಭ ಸಂದರ್ಭದಲ್ಲಿ ಸಮಸ್ತ ಭಕ್ತರಿಗೂ ಸರ್ವವಿಧವಾದ ಸುಖಗಳು, ಸೌಖ್ಯಗಳು, ಆನಂದಗಳು, ಸಂತೋಷಗಳುಂಟಾಗಲೆಂದು ಪ್ರಾರ್ಥಿಸೋಣ. ಭಕ್ತಜನರ ಕಲ್ಪನಿಧಿ, ಬೇಡಿದ್ದೆಲ್ಲವನ್ನು ಅನುಗ್ರಹಿಸುವ ದಯಾನಿಧಿ, ಸಮಸ್ತ ಲೋಕಗಳಿಗೆ ಕಾರುಣ್ಯವನ್ನು ಉಣಬಡಿಸುವ ಕರುಣಾನಿಧಿ, ಈ ಎಲ್ಲ ವಿಶೇಷವಾದಂತಹ ಪರಮಾತ್ಮನ ವೈಭವಗಳನ್ನು ನಾವು ವೀಕ್ಷಿಸುತ್ತಾ ಶ್ರೀ ವೆಂಕಟನಾಥನ ಕೃಪೆಗೆ ಪಾತ್ರರಾಗೋಣ. ಸಾವಿರಾರು ಭಕ್ತರು ಈ ಕಾರ್ತಿಕ ಪೌರ್ಣಮಿಯ ಶುಭವೇಳೆಯಲ್ಲಿ ಪರಮಾತ್ಮನಿಗೆ ಬೆಳಗುವುದಕ್ಕಾಗಿ ನೀರಾಜನಗಳನ್ನು ಕೈಯಲ್ಲಿ ಹಿಡಿದು ನಿಂತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಪರಮಾತ್ಮನಿಗೆ ನಾವು ಇದಕ್ಕಿಂತಲೂ ಹೆಚ್ಚು ಏನು ಮಾಡಲು ಸಾಧ್ಯ? ಸಮಸ್ತ ಜಗತ್ತನ್ನು ಬೆಳಗುವ, ಯಾರ ಬೆಳಕಿನಿಂದ ಸೂರ್ಯಚಂದ್ರಾದಿಗಳು, ನಕ್ಷತ್ರಾದಿಗಳು ಕೂಡ ಬೆಳಗುತ್ತವೆಯೋ ಅಂತಹ ಪರಮಾತ್ಮನಿಗೆ ನಾವು ಮಾಡುವುದಾದರೂ ಏನು, ಮಾಡಬಹುದಾದದ್ದಾದರೂ ಏನು? ಆದರೂ ಸಹ ಭಕ್ತಿಭಾವದಿಂದ ದೀಪವನ್ನು ಬೆಳಗಿಸುವುದು ಕಾರ್ತಿಕ ಮಾಸದಲ್ಲಿ ಅತ್ಯಂತ ಶುಭಕರವಾದದ್ದು. ಕಾರ್ತಿಕ ಮಾಸದ ಶುಭ ಸಂದರ್ಭದಲ್ಲಿ ಯಾರು ದೀಪವನ್ನು ಬೆಳಗುತ್ತಾರೆಯೋ ಅಂಥವರಿಗೆ ಜನ್ಮ ಜನ್ಮಗಳ ಪಾಪ ದೂರವಾಗುತ್ತದೆ. ಅವರು ಪಾಪರಾಹಿತ್ಯವನ್ನು ಪಡೆದುಕೊಳ್ಳುತ್ತಾರೆ. ಆ ರೀತಿಯಾಗಿ ಎಲ್ಲ ವಿಧವಾದಂತಹ ಪಾಪಗಳಿಂದ ದೂರವಾಗಲು ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಒಂದು ದೀಪವನ್ನು ಬೆಳಗಿಸುವಂತಹ ಪುಣ್ಯವೇ ಸಮಸ್ತ ವಿಧವಾದಂತಹ ಶುಭವನ್ನು ಉಂಟು ಮಾಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಸ್ವಲ್ಪ ಮಳೆಯು ಬರುತ್ತಿರುವಂತಹ ಕಾರಣದಿಂದ ಪರಮಾತ್ಮನಿಗೆ ಆಚ್ಛಾದನೆಯನ್ನು ಇರಿಸಿದ್ದನ್ನು ತಾವು ಗಮನಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರದಲ್ಲಿ ಕಳೆದ 2-3 ದಿನಗಳಿಂದ ಆಗಾಗ ಮಳೆ ಬರುತ್ತಿರುವುದನ್ನು ಭಕ್ತರು ಗಮನಿಸಬೇಕು. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ಪರಮಾತ್ಮನ ಮೂರ್ತಿ ವಿಗ್ರಹ ತೋಯಬಾರದು ಎನ್ನುವಂತಹ ದೃಷ್ಟಿಯಿಂದ ಇಂತಹ ವ್ಯವಸ್ಥೆಯನ್ನು ಮಾಡಿರುತ್ತಾರೆ.
ಈ ಒಂದು ವ್ಯವಸ್ಥೆಯನ್ನು ಪಟಾಟೋಪ ಎನ್ನುವಂತಹ ಹೆಸರಿನಿಂದ ಹಿಂದಿನವರು ಕರೆದಿದ್ದಾರೆ. ಅಂದರೆ ಛತ್ರದಂತೆ ಒಂದು ವಿಶೇಷವಾದಂತಹ ಆವರಣವನ್ನು ಪರಮಾತ್ಮನಿಗೆ ಈ ಸಂದರ್ಭದಲ್ಲಿ ಇರಿಸಬೇಕು ಎನ್ನುವುದು ಆಗಮಶಾಸ್ತ್ರದ ನಿರ್ದೇಶ. ಇದು ಕೇವಲ ಮಳೆಯಿಂದ ಅಷ್ಟೇ ಅಲ್ಲ, ಬಿಸಿಲಿನಿಂದಲೂ ಕೂಡ ರಕ್ಷಣೆಗೆ ಉಪಯೋಗಿಸಬೇಕಾದಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ. చూడు తిరువేంకటాద్రి, అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి. తగ 128 తిరుపతుల గల స్థానికులును, చక్రవర్తి పీఠకములును, తగ 128 తిరుపతుల గల స్థానికులును, చక్రవర్తి పీఠకములును, అగణితంబైన దేశాంతుల మఠంబులును అధికమై చెలువొందగాను. మిగులనున్నతములగు మేడలును, మాడుగులు, మితిలేని దివ్య తాపసులున్న గృహములును, ఒగినొరగు బెరుమాళ్ల ఉనికి పట్టై వెలయు దిగువ తిరుపతి గడవగాను. అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి. మొదలి 6 యోజనము పొడవునను గొలు పొంది 12 యోజనంబుల పరపునను బరగి, మొదలి 6 యోజనము పొడవునను గొలు పొంది 12 యోజనంబుల పరపునను బరగి, చదరకే వంక చూచిన మహాభూజములు సింహశార్దూలములును, కదిసి సురవరులు, కిన్నరులు, కింపురుషులును, గరుడ గంధర్వ యక్షులును, విద్యాధరులు విదితమై విహరించు విశ్రాంత దేశముల వేడుకలు దైవారగాను. అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి. ఎక్కువలకెక్కువై ఎసగి వెలసిన పెద్ద ఎక్కుడతిశయముగా నెక్కినంతటి మీద, ఎక్కువ
కమలకెక్కువయ్యసగి వెలసిన పెద్ద ఎక్కుడతిశయముగా నెక్కినంతటి మీద అక్కజంబైన పల్లవరాయని మఠము అలయేట్ల పేడగడవన్ చక్కనేగుచునవ్వచరి గడచి హరిదలచి మ్రొక్కుచును మోకాళ్ళ ముడుగు గడచిన మీద అక్కడక్కడ వెంకటాద్రీషు సంపదలు అంతంతగానరాగాను. అదే చూడు తిరువెంకటాద్రి నాలుగు యుగములందు వెలుగొంది ప్రభమీరగాను. అదే చూడు తిరువెంకటాద్రి. కొను పరిమళంబుల పువ్వు తోటలును పొందైన నానా విధంబుల వనంబులును బుగులు కొను పరిమళంబుల పువ్వు తోటలును పొందైన నానా విధంబుల వనంబులును నిగిడికిక్కిరిసి పండిన మహావృక్షముల నీడలను నిలిచి నిలిచి గగనంబుదాకి శృంగార రసభరితమై కనకమయమైన గోపురములను చెరువొంది జగతీధరుని దివ్య సంపదలు గల నగరు సరగునను కానరాగాను. అదే చూడు తిరువెంకటాద్రి నాలుగు యుగములందు వెలుగొంది ప్రభమీరగాను. అది చూడు తిరువెంకటాద్రి. ప్రాకటంబైన పాప వినాశనములోని భరితమగు దురితములు పగిలి పారుచునుండ ప్రాకటంబైన పాప వినాశనములోని భరితమగు దురితములు పగిలి పారుచునుండ ఆకాశ గంగతో యములు సోకిన భవముల అంతంత వీడి పారగను. ఈ కడను కోనేట యతులు పాశుపతుల్ మునులెన్న నగ్గలమై ఉన్న వైష్ణవులలో ఏకమై తిరువెంకటాద్రీషుడాదరిని ఏ ప్రొద్దు విహరించగాను. అదే చూడు ತಿರುಗಿರಿಯ ಒಡೆಯನಾದ ಶ್ರೀನಿವಾಸನ ದಿವ್ಯವಾದ ಕಾರ್ತಿಕ ಮಾಸೋತ್ಸವಕ್ಕೆ ಸಂಬಂಧಪಟ್ಟಂತಹ ವೈಭವವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಶ್ರೀ ಶ್ರೀನಿವಾಸನು ಸಮಸ್ತ ಭಕ್ತಜನರಿಗೆ ಮಂಗಳವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ವಿರಾಜಮಾನನಾಗಿದ್ದಾನೆ. ಸಮಸ್ತ ಲೋಕ ಶುಭಕರನಾಗಿರುವ ಶ್ರೀನಿವಾಸನು ಮಂಗಳಮಯವಾದ ಕಾರ್ತಿಕ ಪೌರ್ಣಮಿಯ ಮಧುರಾತಿಮಧುರವಾದಂತಹ ಸಂದರ್ಭದಲ್ಲಿ ವಿರಾಜಮಾನನಾಗಿದ್ದಾನೆ. ಈ ಶುಭ ದಿನದಂದು ಪರಮಾತ್ಮನನ್ನು ವೀಕ್ಷಿಸುವುದು, ದರ್ಶಿಸಿಕೊಳ್ಳುವುದು, ಪರಮಾತ್ಮನನ್ನು ಆಶ್ರಯಿಸಿ ಆರಾಧಿಸುವುದು ಭಕ್ತಜನರಿಗೆ ಅನೇಕ ಜನ್ಮಗಳ ಸುಕೃತವೆನ್ನುವುದರಲ್ಲಿ ಸಂದೇಹವೇ ಇಲ್ಲ. ಪರಮಪುರುಷನಾಗಿರುವಂತಹ ಪರಮಾತ್ಮನ ಮಂಗಳಕರವಾದ ಶುಭಕರವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಧಗದ್ಧಗಾಯಮಾನವಾದ ಪರಮಾತ್ಮನ ದೇದೀಪ್ಯಮಾನವಾದ ವೈಭವಗಳನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೈಕುಂಠಾದ್ರೀಶ್ವರನಾದ ಶ್ರೀನಿವಾಸನು ತನ್ನ ಮನೋಹರವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿದ್ದಾನೆ. ಸುವರ್ಣ ವರ್ಣ ಸುಶೋಭಿತವಾದ
ರಮಣೀಯವಾದಂತಹ ಕಾಂತಿಯೊಂದಿಗೆ ಶೋಭಿಸುತ್ತಿರುವಂತಹ ಆ ಪರಮಾತ್ಮನ ದಿವ್ಯವಾದಂತಹ ದೇವಾಲಯದ ದರ್ಶನವನ್ನು ಕೂಡ ತೆರೆಯ ಮೇಲೆ ತಾವು ಮಾಡಿದ್ದೀರಿ. ಧ್ವಜಸ್ತಂಭ ಪರಮಾತ್ಮನ ದೇವಾಲಯದ ದೃಢವಾದಂತಹ ಒಂದು ಗುರುತು. ಯಾವ ಸ್ಥಾನದಲ್ಲಿ ಭಕ್ತರೆಂದರೂ ಪರಮಾತ್ಮನ ದರ್ಶನಕ್ಕಾಗಿ ನಿರಂತರವಾಗಿ ತೆರಳುತ್ತಿರುತ್ತಾರೆಯೋ, ಪರಮಾತ್ಮನನ್ನು ವೀಕ್ಷಿಸಿ ಸಂತೃಪ್ತಿಯಿಂದ ಹೊರಬರುತ್ತಿರುತ್ತಾರೆಯೋ, ಅವುಗಳೆಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿರುವುದು ಈ ಧ್ವಜಮಂಟಪ. ಆದ್ದರಿಂದ ಇಂತಹ ಮಂಗಳಕರವಾದಂತಹ ಸಂದರ್ಭದಲ್ಲಿ ದೇವಾಲಯದ ದರ್ಶನವೂ ಕೂಡ ಶುಭಕರವಾದತೆ. ಪಂಜಿನ ಬೆಳಕಿನಲ್ಲಿ ಪರಮಾತ್ಮನ ಯಾತ್ರೆ ಮುಂದುವರೆದು ಬರುತ್ತಿದೆ. ಅಪಾರ ಸಂಖ್ಯೆಯ ಭಕ್ತರೆಂದರು ಮಳೆಯ ಬೀಳುತ್ತಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಪರಮಾತ್ಮನ ಸೇವೆಯಲ್ಲಿ ಪಾಲ್ಗೊಂಡಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಶ್ರೀಕರನಾಗಿರುವ ಪರಮಾತ್ಮನು ತನ್ನ ಶ್ರೀಪಾದಗಳನ್ನು ಗರುಡನ ಎರಡೂ ಕೈಗಳ ಮೇಲೆ ಇರಿಸಿದ್ದಾನೆ. ಆ ಪರಮ ಪಾವನವಾದಂತಹ ಪಾದವನ್ನು ಸ್ಪರ್ಶಿಸುವಂತಹ ಅವಕಾಶ ಮಹಾಲಕ್ಷ್ಮಿಗೆ ವಿಶೇಷವಾಗಿ ವೈಕುಂಠದಲ್ಲಿ ಪ್ರಾಪ್ತವಾಗುತ್ತಿದ್ದರೆ, ತಿರುಮಲ ಕ್ಷೇತ್ರದಲ್ಲಿ ತಿಂಗಳಿಗೊಂದು ಗರುಡೋತ್ಸವವನ್ನು ಮಾಡಿಸಿಕೊಳ್ಳುವಂತಹ ಆ ಗರುಡನಿಗೆ ಪ್ರತಿ ಗರುಡೋತ್ಸವದಲ್ಲಿಯೂ ಕೂಡ ಪರಮಾತ್ಮನ ಶ್ರೀಪಾದವನ್ನು ತನ್ನ ಕರಗಳ ಮೇಲೆ ಇರಿಸಿಕೊಳ್ಳುವಂತಹ ಒಂದು ಅವಕಾಶ ಪ್ರಾಪ್ತವಾಗುತ್ತದೆ. ವೈಕುಂಠ ನಿಲಯ ನಿವಾಸಿಯಾದ ಶ್ರೀನಿವಾಸನು ಎಲ್ಲ ಭಕ್ತರನ್ನು ಕೂಡ ಆನಂದಗೊಳಿಸುತ್ತಾ ರಥ ಬೀದಿಯಲ್ಲಿ ವಿರಾಜಮಾನನಾಗಿ ದಿವ್ಯವಾದಂತಹ ತೇಜಸ್ಸಿನಿಂದ ಶೋಭಿಸುತ್ತಿದ್ದಾನೆ. ಆ ಪರಮಾತ್ಮನ ದಿವ್ಯ ತೇಜಸ್ಸು ಅಗ್ನಿಯಂತೆ ಪ್ರಕಾಶಮಾನವಾದದ್ದು. ಅಗ್ನಿಯು ನಾವು ನೋಡಬಹುದಾದಂತಹ ದಿವ್ಯ ಪ್ರಕಾಶಗಳಲ್ಲಿ ಅತ್ಯಂತ ಸನ್ನಿಹಿತವಾದಂತಹ ಪ್ರಕಾಶ. ಉಳಿದೆಲ್ಲವೂ ಕೂಡ ನಮಗಿಂತಲೂ ಬಹಳ ದೂರವಾಗಿರುವಂತಹದ್ದು, ನಮ್ಮ ಅಧೀನದಲ್ಲಿ ಇಲ್ಲದೇ ಇರುವಂತಹವುಗಳು. ಸೂರ್ಯ, ಚಂದ್ರ, ನಕ್ಷತ್ರಗಳು, ಮಿಂಚು ಇವೆಲ್ಲವೂ ಕೂಡ ದಿವ್ಯವಾದಂತಹ ಪ್ರಕಾಶಗಳೇ ಆಗಿದ್ದರೂ ಅವುಗಳ್ಯಾವುದನ್ನು ಕೂಡ ನಿಯಂತ್ರಿಸುವ ಶಕ್ತಿ ನಮಗಿಲ್ಲ. ಹವ್ಯವಾಹನ ಎನ್ನುವ ಹೆಸರನ್ನು ಪಡೆದುಕೊಂಡಿರುವ ಅಗ್ನಿಯನ್ನು ಮಾತ್ರವೇ ನಾವೆಲ್ಲರೂ ಕೂಡ ನಿಯಂತ್ರಿಸಬಹುದು, ಹತ್ತಿರದಿಂದ ಉಪಾಸಿಸಬಹುದು. ನಾವು ತಿನ್ನುವಂತಹ ಆಹಾರ ಅಗ್ನಿಯಿಂದ ಶುದ್ಧವಾಗುತ್ತದೆ. ನಾವು ಬೆಳಗುವಂತಹ ದೀಪವು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ಇಹಲೋಕದಿಂದ ಉತ್ತಮವಾದಂತಹ ಲೋಕಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಕಾಂತಿಯಾಗಿ ಪರಿಣಮಿಸುತ್ತದೆ. ನಮ್ಮ ಮನಸ್ಸಿಗೆ ಶಾಂತಿಯನ್ನು ತುಂಬುವಂತಹ ದಿವ್ಯೌಷಧವಾಗಿದೆ. ಆ ರೀತಿಯಾದಂತಹ ಆ ಪರಮಾತ್ಮನ ಮುಂಗಡೆಯಲ್ಲಿ ನಾವು ಅಂತಹ ಒಂದು ಜ್ಯೋತಿಯನ್ನು ಬೆಳಗುವುದರ ಮೂಲಕ ನಮ್ಮ ಅಂತರಂಗದ ಕತ್ತಲೆಗಳನ್ನು ಹೋಗಲಾಡಿಸಿಕೊಳ್ಳುವ ಅವಕಾಶ ನಮಗೆ ಪ್ರಾಪ್ತವಾಗುತ್ತದೆ. ಗರುಡಾದ್ರೀಶ್ವರನ ಈ ದಿವ್ಯವಾದಂತಹ ಕಾಂತಿ ಅಗ್ನಿಯ ವರ್ಣದಲ್ಲಿ ಇರುವುದನ್ನು ತಾವು ಗಮನಿಸಬೇಕು. ಸುವರ್ಣವು ಲೋಹರೂಪದಲ್ಲಿ ಇರುವ ಅಗ್ನಿ ಎಂದು ಋಷಿಪ್ರೋಕ್ತವಾದಂತಹ ಶಾಸ್ತ್ರಗಳು ತಿಳಿಯಪಡಿಸುತ್ತಿವೆ. ಆಕರಜ ಅಗ್ನಿಯ ರೂಪಗಳಲ್ಲಿ ಆಕರಜ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರಕಲ್ಪವಿದೆ. ಈ ಪ್ರಭೇದ ಅಗ್ನಿಯ ಪ್ರಭೇದಗಳಲ್ಲಿ ಒಂದು ವಿಶೇಷವಾದದ್ದು. ಆ ರೀತಿಯಾದಂತಹ ಆಕರಜ ಎಂದು ಕರೆಯಲ್ಪಡುವಂತಹ ಅಗ್ನಿಯ ಪ್ರಭೇದದಲ್ಲಿ ಸುವರ್ಣವು ಆ ಒಂದು ಪ್ರಭೇದಕ್ಕೆ ಸಂಬಂಧಪಟ್ಟಂತಹ ಅಗ್ನಿ. ಅಂದರೆ ಲೋಹರೂಪದಲ್ಲಿ ಇರುವಂತಹ ಅಗ್ನಿ ಯಾವುದು ಎನ್ನುವ ಪ್ರಶ್ನೆ ಬಂದಾಗ ಬಂಗಾರವು ಲೋಹರೂಪದಲ್ಲಿರುವಂತಹ ಅಗ್ನಿ. ಆದ್ದರಿಂದ ಅಂತಹ ಸುವರ್ಣಮಯವಾದಂತಹ ಗರುಡನ ಮೇಲೆ
ಅಗ್ನಿಗೆ ಯಾವ ವಿಧವಾದಂತಹ ದೋಷಗಳು ಅಂಟುವುದಿಲ್ಲ. ಆದ್ದರಿಂದ ಸುವರ್ಣಮಯನಾಗಿರುವಂತಹ ಪರಮಾತ್ಮನಿಗೆ ಯಾವ ವಿಧವಾದಂತಹ ದೋಷಗಳು ಕೂಡ ಉಂಟಾಗುವಂತಹ ಅವಕಾಶವಿಲ್ಲ. ಪರಿಶುದ್ಧನಾಗಿ ಅಗ್ನಿಯಂತೆ ಶುದ್ಧನಾಗಿರುವಂತಹ ಪರಮಾತ್ಮ ಆ ಬಂಗಾರದ ಗರುಡನ ಮೇಲೆ ತಾನು ವಿರಾಜಮಾನನಾಗಿದ್ದಾನೆ. ಆದ್ದರಿಂದ ಈ ಶುಭಕರವಾದ ವೇಳೆಯಲ್ಲಿ ಆ ಪರಮಾತ್ಮನನ್ನು ವೀಕ್ಷಿಸುವುದರಿಂದ ನಾವು ಧನ್ಯತೆಯನ್ನು ಅಷ್ಟೇ ಅಲ್ಲದೆ ಪವಿತ್ರತೆಯನ್ನು ಪಡೆದುಕೊಳ್ಳುತ್ತೇವೆ. ಪಾವನ ಮೂರ್ತಿಯಾದಂತಹ ಪರಮಾತ್ಮನು ಸಮಸ್ತ ಜಗತ್ತಿಗೆ ಒಡೆಯನಾಗಿದ್ದರೂ ಭಕ್ತರಿಗೆ ಅತ್ಯಂತ ಸನ್ನಿಹಿತನಾಗಿ ಇರುವವನು, ಎಲ್ಲರ ಹೃದಯ ಕಮಲದಲ್ಲಿ ನೆಲೆಗೊಂಡಿರುವವನು, ಪಾಪಾತ್ಮನನ್ನೂ ಕೂಡ ಉದ್ಧರಿಸುವಂತಹ ಕಾರುಣ್ಯವನ್ನು ಹೊಂದಿರುವವನು, ಎಂತಹ ದುಷ್ಟರನ್ನೂ ಕೂಡ ಶುದ್ಧಗೊಳಿಸುವಂತಹ ಶಕ್ತಿ ಪರಮಾತ್ಮನಿಗಿದೆ. ಪರಮಾತ್ಮ ತೊಳೆಯಲು ಸಾಧ್ಯವಿಲ್ಲದೆ ಇರುವ ಪಾಪಗಳನ್ನೇ ಜೀವರು ಮಾಡಲು ಸಾಧ್ಯವಿಲ್ಲ. ಪರಮಾತ್ಮನ ನಾಮಸ್ಮರಣೆಯೂ ಕೂಡ ಎಲ್ಲ ಪಾಪಗಳನ್ನು ಹೋಗಲಾಡಿಸಬಲ್ಲದು. ಆದ್ದರಿಂದ ಹರಿನಾಮ ಸಂಕೀರ್ತನೆಯು ತೊಳೆಯಲಾಗದ ಪಾಪವನ್ನು ಮಾನವರಿಂದ ಮಾಡಲೇ ಸಾಧ್ಯವಿಲ್ಲ. ಅದು ಅಸಾಧ್ಯವಾದಂತಹ ಕಾರ್ಯವೆಂದು ಅನೇಕ ಸಂದರ್ಭಗಳಲ್ಲಿ ಹಿರಿಯರು ನುಡಿದಿದ್ದಾರೆ. ಆದ್ದರಿಂದ ಎಲ್ಲರ ಪಾಪಗಳನ್ನು ಪರಿಹರಿಸುವ ಕರುಣಾನಿಧಿಯಾಗಿರುವ ಮಂಗಳಮಯನಾದ ಶ್ರೀನಿಧಿಯನ್ನು ನಾವು ಈ ಸಂದರ್ಭದಲ್ಲಿ ಆಶ್ರಯಿಸಿದ್ದೇವೆ. ನಿಧಿ ಎಂದರೆ ಆಶ್ರಯ. ಮಹಾಲಕ್ಷ್ಮಿಗೆ ಆಶ್ರಯಭೂತನಾಗಿರುವವನು, ತನ್ನಲ್ಲೇ ಲಕ್ಷ್ಮಿಯನ್ನು ಅಡಗಿಸಿಕೊಂಡಿರುವವನು. ಆದ್ದರಿಂದ ಅಂತಹ ಶ್ರೀಕರನಾಗಿರುವ ಶ್ರೀನಿವಾಸನನ್ನು ಆರಾಧಿಸುವಂತಹ ಭಕ್ತರಿಗೆ ಎಲ್ಲ ವಿಧವಾದ ಶುಭಗಳು ಮಂಗಳಗಳು ಉಂಟಾಗುತ್ತವೆ. ತಿರುಮಲ ಕ್ಷೇತ್ರದ ಶ್ರೀನಿವಾಸನು ಆದಿವರಾಹ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾನೆ. ಆದಿವರಾಹ ಪರಮಾತ್ಮನ ಒಂದು ಅವತಾರಗಳಲ್ಲಿ ಮುಖ್ಯವಾದದ್ದು. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ಎಂದು ಅವತಾರಗಳ ಸರಣಿಯನ್ನು ಹೇಳುವ ಸಂದರ್ಭದಲ್ಲಿ ಮೂರನೆಯ ಅವತಾರವಾಗಿ ವರಾಹ ಅವತಾರವನ್ನು ಪರಿಗಣಿಸಿದ್ದಾರೆ. ಆ ವರಾಹನು ಭೂಮಿಯನ್ನು ಮೇಲೆತ್ತಿದವನು, ಭೂಮಿಯನ್ನು ಉದ್ಧರಿಸಿದವನು. ಆದ್ದರಿಂದಾಗಿ ಆ ಭೂಮಿಯನ್ನು ಉದ್ಧರಿಸುವುದರ ಮೂಲಕ, ಮೇಲಕ್ಕೆತ್ತುವುದರ ಮೂಲಕವಾಗಿ ಸಮಸ್ತ ಜಗತ್ತಿಗೆ ಶುಭವನ್ನು ಉಂಟು ಮಾಡಿದ್ದಾನೆ. ಅಂತಹ ಶುಭಕರನಾಗಿರುವ ಪರಮಾತ್ಮನು ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡಲಿ ಪ್ರಾರ್ಥಿಸೋಣ. ದೇವಾ ನೀವೇ ಇನ್ನಿ ಚಂದಮುಲ ತಿರಮುಗ ಮಹೋಪಕಾರಿ ವೈತಿವಿ, కేవలనైనా నీవే కాక భువి నింతటి వారలు ఇకగలరా. దేవా నీవే ఇన్ని చందముల తిరముగ మహోపకారి వైతివి, కేవలనైనా నీవే కాక భువి నింతటి వారలు ఇకగలరా. దేవా జనులకు నీవే ఒక్కొక్క చోటను శాస్త్రార్థములై కడగుదువు. జనులకు నీవే ఒక్కొక్క చోటను శాస్త్రార్థములై కడగుదువు. తనియక నీవే మరి వారికి బోధకులగొందరిని గల్పింతువు. తనియక నీవే మరి వారికి బోధకులగొందరిని గల్పింతువు. మనసులోనంతలో బొడబడికె చేసి మనయుచు నీవే నిలుతు
మనసులోనంతలో ఒడబడికే చేసి మనయుచు నీవే నిలుతువు కనుగొన నీవే సుజ్ఞాన మార్గము కైవసముగా తెలుపుదువు దేవా నీవే ఇన్ని చందముల తిరముగ మహోపకారి వైతివి కేవలనైనా నీవే కాక భువినింతటి వారలు ఇక గలరా దేవా దేవా కడగి ఎప్పటి నీవే యజ్ఞాది కర్మ ఫలములై ఉండుదువు కడగి ఎప్పటి నీవే యజ్ఞాది కర్మ ఫలములై ఉండుదువు కడయక నీవే తిరుపతుల దేవతామూర్తులై పొడచూపుదువు నీవే తిరుపతుల దేవతామూర్తులై పొడచూపుదువు ఎడయక నీవే తపో మహిమలై ఎదుటనే తార్కాణలౌదువు ఎడయక నీవే తపో మహిమలై ఎదుటనే తార్కాణలౌదువు ఒడలై నీవే ఇహ పరములకును ఒడిగట్టి సాధింపింతువు దేవా నీవే ఇన్ని చందముల తిరముగ మహోపకారి వైతివి కేవలనైనా నీవే కాక భువినింతటి వారలు ఇక గలరా దేవా దేవా నీవే తత్వ నిర్ణయమునాధారమునై ఏర్పరతువు ఆవేళ నీవే తత్వ నిర్ణయమునాధారమునై ఏర్పరతువు నీవే కమ్మటి ఆచార విధులకు నియమములెల్లా నేర్పుదువు కమ్మటి ఆచార విధులకు నియమములెల్లా నేర్పుదువు భావింప నీవే అలమేల్మంగకు పతివై శ్రీ వెంకటేశ రక్షింతువు భావింప నీవే అలమేల్మంగకు పతివై శ్రీ వెంకటేశ రక్షింతువు జీవులకంతర్యామివై నీవే శిష్టుల పరిపాలింతువు దేవా నీవే ఇన్ని చందముల తిరముగ మహోపకారి వైతివి ఏవలనైనా నీవే కాక భువినింతటి వారలు ఇక గలరా దేవా ಅಂತರ್ಯಾಮಿಯಾದ ಪರಮಾತ್ಮನು ಬಹಿರ್ಯಾಮಿಯಾಗಿ ವಿಹರಿಸುವ ದಿವ್ಯವಾದ ಲೀಲೆ ಕಲಿಯುಗದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿದೆ. ಪರಮಾತ್ಮನು ಎಲ್ಲರ ಹೃದಯದಲ್ಲಿಯೂ ಇದ್ದರೂ ಕೂಡ ಆ ಪರಮಾತ್ಮನನ್ನು ದೇವಾಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಆರಾಧಿಸಿ ಆ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆಯುವುದು ಅತ್ಯಂತ ವಿಶೇಷವಾದದ್ದು. ಇದು ಉಪಾಸನೆಯ ದಿವ್ಯವಾದಂತಹ ಶಾಸ್ತ್ರದ ತಿರುಳಾಗಿದೆ. ಅಂತಹ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ಆಗಮಶಾಸ್ತ್ರಗಳು ನಮಗೆ ಒದಗಿಸಿಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ಪರಮಪುರುಷನಾದಂತಹ ಸರ್ವಾಂತರ್ಯಾಮಿಯಾದ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕು ಎನ್ನುವುದನ್ನು
ಋಷಿಮುನಿಗಳು ಪರಿಪರಿಯಾಗಿ ಶೋಧಿಸಿದ್ದಾರೆ. ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವು ಹೇಗೆ ಇರಲು ಸಾಧ್ಯ, ಪರಮಾತ್ಮನ ಜೊತೆಗೆ ನಾವು ಹೇಗೆ ಮಾತನಾಡಲು ಸಾಧ್ಯ, ಪರಮಾತ್ಮನ ಜೊತೆಗೆ ಹೇಗೆ ವ್ಯವಹರಿಸಲು ಸಾಧ್ಯ, ಪರಮಾತ್ಮನ ಅನುಗ್ರಹವನ್ನು ಪಡೆದು ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲು ಹೇಗೆ ಸಾಧ್ಯ ಎನ್ನುವುದರ ವಿಷಯದಲ್ಲಿ ನಿರಂತರವಾದಂತಹ ಶೋಧನೆಗಳನ್ನು ಋಷಿಮುನಿಗಳು ಮಾಡಿದ್ದಾರೆ. ಶರೀರವನ್ನೇ ಆಯುಧವನ್ನಾಗಿಸಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಆರದೇ ಇರುವಂತಹ ಜೀವಜ್ಯೋತಿಯನ್ನು ರಕ್ಷಿಸಿಕೊಳ್ಳುತ್ತಾ ಆ ಪರಮಾತ್ಮನಿಗಾಗಿ ಪರಿತಪಿಸಿ ತಪಸ್ಸನ್ನು ಆಚರಿಸಿ ಆ ಪರಮಾತ್ಮನಿಂದ ಬಂದಂತಹ ಅನುಗ್ರಹದ ಸಂಕೇತಗಳನ್ನು ಅತ್ಯಂತ ಜಾಗರೂಕತೆಗಳಿಂದ ಸಂಗ್ರಹಿಸಿ ಭಕ್ತರಿಗಾಗಿ ನಂತರದ ಪೀಳಿಗೆಗಾಗಿ ಒದಗಿಸಿಕೊಟ್ಟಿದ್ದಾರೆ. ಅಂತಹ ಮಹನೀಯರು ತಮ್ಮ ಜೀವನವನ್ನು ಆ ಒಂದು ಮೂಲ ಬಿಂದುವಿಗಾಗಿ ತೆಗೆದಿರುವುದನ್ನು ನಾವು ಗಮನಿಸಬಹುದು. ತಮ್ಮ ಜೀವನದಲ್ಲಿ ಉಳಿದಂತಹ ಎಲ್ಲ ಸುಖಗಳನ್ನು, ನಿದ್ರಾಹಾರಾದಿಗಳನ್ನು ಕೂಡ ಪರಿತ್ಯಜಿಸಿ ತಮಗಿರುವಂತಹ ಶರೀರವನ್ನೇ ಧನುಸ್ಸನ್ನಾಗಿಸಿ ಪರಮಾತ್ಮನೇ ಲಕ್ಷ್ಯವನ್ನಾಗಿಸಿ ಪ್ರಯತ್ನವನ್ನೇ ಬಾಣವನ್ನಾಗಿಸಿ ಅವರು ಜೀವನವನ್ನು ನಡೆಸಿದ್ದನ್ನು ನಾವು ನೋಡುತ್ತೇವೆ. ಆ ಪರಮಾತ್ಮನನ್ನು ಸಾಧಿಸುವುದಕ್ಕೆ ಓಂಕಾರವೇ ಧನುಸ್ಸು ಎಂದು ಉಪನಿಷತ್ತುಗಳು ವರ್ಣಿಸಿವೆ. ಆ ಪರಮಾತ್ಮನನ್ನು ಸಾಧಿಸುವುದಕ್ಕೆ ಓಂಕಾರವೆನ್ನುವಂತಹ ಬೀಜಾಕ್ಷರವು ಅತ್ಯಂತ ಮುಖ್ಯವಾದಂತಹ ಸಾಧನ ಎನ್ನುವುದು ಅದರ ಅರ್ಥವಾಗಿದೆ. ಆ ರೀತಿಯಾಗಿ ಓಂಕಾರದಂತಹ ದಿವ್ಯಾಸ್ತ್ರಗಳನ್ನು ಸಾಧಿಸಿದಂತಹ ಮಹನೀಯರು ಆ ಪರಮಾತ್ಮನ ಪರಿಪೂರ್ಣವಾದಂತಹ ಒಂದು ಅನುಗ್ರಹವನ್ನು ಪಡೆಯುವ ಅವಕಾಶವನ್ನು ಭಕ್ತಜನರಿಗೆ ಒದಗಿಸಿಕೊಟ್ಟಿದ್ದಾರೆ. ಅಕಾರ ಉಕಾರ ಮಕಾರಗಳೆನ್ನುವ 3 ಅಕ್ಷರಗಳಿಂದ ಕೂಡಿರುವ ಆ ಓಂಕಾರವೇ ಪುರುಷ ಸೂಕ್ತವಾಗಿ ಹೊರಹೊಮ್ಮಿದೆ ಎಂದು ಅನೇಕ ಆಚಾರ್ಯರುಗಳು ತಿಳಿಯಪಡಿಸಿದ್ದಾರೆ. ಅದರಲ್ಲಿ ಸೃಷ್ಟಿಸ್ಥಿತಿ ಲಯಗಳೆನ್ನುವಂತಹ 3 ಅಂಶಗಳು, ಋಗ್ವೇದ ಯಜುರ್ವೇದ ಸಾಮವೇದಗಳೆನ್ನುವಂತಹ 3 ವೇದಗಳು, ಅದೇ ರೀತಿಯಲ್ಲಿ ತ್ರಿಕಾಲಗಳು, ಈ ಎಲ್ಲವೂ ಕೂಡ ಅದರಲ್ಲಿ ಅಡಕವಾಗಿದೆ. ಅಂತಹ ದಿವ್ಯವಾದಂತಹ ಮೂಲ ಬೀಜವನ್ನು ಓಂಕಾರ ಎಂದು ಗುರುತಿಸಿದ್ದಾರೆ. ಸಮಸ್ತ ಋಷಿಗಳ ಪ್ರಯತ್ನದ ಫಲವಾಗಿ ನಿರಂತರವಾದಂತಹ ತಪಸ್ಸಿನ ಕಾರಣದಿಂದಾಗಿ ಅವರ ತಪಸ್ಸಿನ ಫಲವಾಗಿ ಪ್ರಾಪ್ತವಾದದ್ದು ಆ ಓಂಕಾರವೆನ್ನುವಂತಹ ಬೀಜ. ಅದನ್ನು ಯಾರು ಗ್ರಹಿಸುತ್ತಾರೆಯೋ ಉಪಾಸಿಸುತ್ತಾರೆಯೋ ಅಂಥವರು ಆ ಪರಮಾತ್ಮನ ದಿವ್ಯ ತತ್ವದ ಅರಿವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಅಂತಹ ದಿವ್ಯವಾದಂತಹ ತತ್ವವೇ ಪರಮಾತ್ಮನ ದಿವ್ಯ ಸ್ವರೂಪವೇ ಈ ರೀತಿಯಾದಂತಹ ಚಿನ್ಮಯ ಸ್ವರೂಪದಲ್ಲಿ ವಿರಾಜಮಾನವಾಗಿದೆ. ಈ ರೀತಿಯ ಮಂಗಳಕರವಾದ ಶುಭಕರವಾದ ದಿವ್ಯ ಸ್ವರೂಪದಲ್ಲಿ ದೃಗ್ಗೋಚರವಾಗುತ್ತಿದೆ. ನಾವು ಕಾಣಬಹುದಾದಂತಹ ರೀತಿಯಲ್ಲಿ ಕಂಗೊಳಿಸುತ್ತಿದೆ. ನಾವು ಆರಾಧಿಸುವುದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕೈಗೆಟುಕುತ್ತಿದೆ. ಇಂತಹ ಶುಭಕರ ಮಂಗಳಕರ ಪರಮಾತ್ಮನ ಶ್ರೀಕರವನ್ನು ಯಾರು ವೀಕ್ಷಿಸುತ್ತಾರೆಯೋ, ಯಾರು ಮನಸ್ಸಿನಲ್ಲಿ ದೃಢವಾಗಿ ಇರಿಸಿಕೊಳ್ಳುತ್ತಾರೆಯೋ ಅಂಥವರಿಗೆ ಯಾವ ವಿಧವಾದಂಥ ಭಯವಿಲ್ಲ. ಪರಮಾತ್ಮನ ಆರಾಧನೆಯಿಂದ ಪ್ರಾಪ್ತವಾಗುವುದು ನಿರ್ಭಯತ್ವ. ಸಾವಿನ ಭಯ, ಚೋರ ಭಯ ಹಾಗೂ ಅನೇಕ ವಿಧವಾದಂತಹ ನಮ್ಮನ್ನು ಅಟ್ಟಿಸಿಕೊಂಡು ಬರುವಂತಹ ಎಲ್ಲ ಭೀತಿಗಳನ್ನು ಕೂಡ ಅದು ಹೋಗಲಾಡಿಸುತ್ತದೆ. ಆದ್ದರಿಂದ ಅಂತಹ ಪರಮಾತ್ಮನನ್ನು ಹೃದಯದಲ್ಲಿ ಆರಾಧಿಸುವ ಭಕ್ತಜನರು ಧನ್ಯರು ಎನ್ನುವುದಾಗಿ ಭಾಗವತಾದಿ ಗ್ರಂಥಗಳು ತಿಳಿಯಪಡಿಸುತ್ತಿವೆ. ಪರಮಾತ್ಮನಲ್ಲಿ ಅತಿಶಯವಾದಂತಹ ಪ್ರೀತಿಯನ್ನು ಭಕ್ತಿ ಎಂದು ನಾರದ ಭಕ್ತಿ ಸೂತ್ರವು ಹೇಳಿದೆ. ಸಾ ತಸ್ಮಿನ್ ಪರಮ ಪ್ರೇಮರೂಪ ಭಕ್ತಿರಿತ್ಯಭಿಧೀಯತೆ ಎನ್ನುವಂತಹ ಮಾತು ಹೇಳಲಾಗಿದೆ. ತಸ್ಮಿನ್ ಎಂದರೆ ಪರಮಾತ್ಮನಲ್ಲಿ ನಿರಂತರವಾಗಿ ತೈಲಧಾರೆಯಂತೆ ನಿರಂತರವಾಗಿ ಹರಿಯುವಂತಹ ಒಂದು ಭಾವವೇ ಭಕ್ತಿ ಎಂದು ಹೇಳಿದ್ದಾರೆ. ಆದ್ದರಿಂದ ತೈಲಧಾರೆಯಂತೆ ಅವಿಚ್ಛಿನ್ನವಾಗಿ ಹರಿಯುವ ಆ ದಿವ್ಯವಾದಂತಹ ಪ್ರೇಮ ಪ್ರವಾಹವನ್ನು ಭಕ್ತಿ ಎಂದು ಕರೆದಿದ್ದಾರೆ. ಸಮಸ್ತ ಇಂದ್ರಿಯಗಳು ಕೂಡ ಪರಮಾತ್ಮನೆಡೆಗೆ ನಿರಂತರವಾಗಿ
ಹರಿಯುವಂತಹ ಶುಭಕರವಾದಂತಹ ವೈಭವವನ್ನು ನಾವು ವೀಕ್ಷಿಸುತ್ತಾ ಕೃತಾರ್ಥರಾಗೋಣ. నరులెల్ల వానలలోనని వత్తురు కదలి, నానా దిక్కుల నరులెల్ల వానలలోనని వత్తురు కదలి. గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద. పరిసరులు బాంధవులు హితులు కొలువగా ఇందరును. శత సహస్ర యోజన వాసులు సువ్రతముల తోడని భక్తులు కదలి, శత సహస్ర యోజన వాసులు సువ్రతముల తోడని భక్తులు కదలి. నానా దిక్కుల నరులెల్లా వానలలోనని భక్తులు కదలి, నానా దిక్కుల నరులెల్లా వానలలోనని భక్తులు కదలి. గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద. కడు మంచి మనులు కరులు తురగములు వడిగొని జలగుచు వత్తురు కదలి, కడు మంచి మనులు కరులు తురగములు వడిగొని జలగుచు వత్తురు కదలి. నానా దిక్కుల నరులెల్లా వానలలోనని వత్తురు కదలి, నానా దిక్కుల నరులెల్లా వానలలోనని వత్తురు కదలి. గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద. మగుటవర్ధనులు మండలేశ్వరులు జగదేకపతులు చతురులును. మగుటవర్ధనులు మండలేశ్వరులు జగదేకపతులు చతురులును. తగు వెంకటపతి దర్శింపద బహువగల సంపదల భక్తురు కదలి, తగు వెంకటపతి దర్శింపగ బహువగల సంపదల భక్తులు కదలి. నానా దిక్కుల నరులెల్లా వానలలోననే వత్తురు కదలి, నానా దిక్కుల నరులెల్లా వానలలోనని వత్తురు కదలి. గోవింద హరి గోవింద గోవింద హరి గోవింద.
ಪರಮಾತ್ಮನನ್ನು ನೋಡುವುದಕ್ಕೆ ಎಲ್ಲ ಕಷ್ಟಗಳನ್ನು ಸಹಿಸಿ ಭಕ್ತಜನರು ಆಗಮಿಸುತ್ತಾರೆ. ಯಾವ ವಿಧವಾದಂತಹ ಮಳೆ ಗಾಳಿಗಳಿಗೂ ಹೆದರದೆ ಪರಮಾತ್ಮನ ದರ್ಶನಕ್ಕಾಗಿ ಭಕ್ತರು ಎದುರು ನೋಡುತ್ತಾರೆ ಎನ್ನುವುದನ್ನು ಅನ್ನಮಾಚಾರ್ಯರು ನೋಡಿ ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುತ್ತಿದ್ದರೂ ಭಕ್ತರು ಅವುಗಳನ್ನು ಪರಿಗಣಿಸದೆ ತಾವು ಆ ಪರಮಾತ್ಮನ ದರ್ಶನಕ್ಕಾಗಿ ಆಗಮಿಸುತ್ತಿದ್ದುದನ್ನು ಅವರು ಹೇಳಿದ್ದಾರೆ. ಯಾವ ವಿಧವಾದ ಕಷ್ಟಗಳು ಎದುರಾದರೂ ಪರಮಾತ್ಮನು ಅವುಗಳನ್ನು ಹೋಗಲಾಡಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ಅನುಗ್ರಹಿಸುತ್ತಾನೆ ಎನ್ನುವ ದೃಢವಾದಂತಹ ನಂಬಿಕೆಯೊಂದಿಗೆ ಅವರೆಲ್ಲರೂ ಕೂಡ ಆ ಪರಮಾತ್ಮನನ್ನು ಆಶ್ರಯಿಸುತ್ತಾರೆ. ಅಂತಹ ದಿವ್ಯವಾದಂತಹ ಒಂದು ವೈಭವ ತಿರುಮಲ ಕ್ಷೇತ್ರದ ಶ್ರೀನಿವಾಸನಲ್ಲಿ ಕಂಡುಬರುತ್ತದೆ. ಭಕ್ತಜನರು ಆ ಪರಮಾತ್ಮನನ್ನು ಆಶ್ರಯಿಸಿ ಆ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ಅರಿಯುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ತಿರುಮಲ ಕ್ಷೇತ್ರದ ಶ್ರೀನಿವಾಸನ ಈ ವಾಹನ ಸೇವೆ ನಿಧಾನಗತಿಯಲ್ಲಿ ಮುಂದುವರಿಯುತ್ತಿರುವುದನ್ನು ಗಮನಿಸುತ್ತಿದ್ದೀರಿ. ಭಕ್ತಜನರೆಲ್ಲರೂ ಅತ್ಯಂತ ಭಾವುಕರಾಗಿ ಪರಮಾತ್ಮನನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಆರಾಧಿಸುತ್ತಿದ್ದಾರೆ. ತಿರುಮಲ ಕ್ಷೇತ್ರದ ಶ್ರೀನಿವಾಸನ ಈ ಅದ್ಭುತವಾದಂತಹ ಮಹಿಮೆಯನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಗಳು ಪ್ರತ್ಯಕ್ಷವಾಗಿಸಿಕೊಂಡು ಹೇಳಿದ್ದಾರೆ. ಮುಂದೆ ಕಲಿಯುಗದಲ್ಲಿ ಬರುವಂತಹ ಶ್ರೀನಿವಾಸನ ಅವತಾರದ ವೈಭವಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತವೆ, ಯಾವ ರೀತಿಯ ಭಕ್ತರು ಇಲ್ಲಿ ಆಗಮಿಸುತ್ತಾರೆ, ಯಾವೆಲ್ಲ ವಿಧಿವಿಧಾನಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತವೆ, ಭಕ್ತರು ಯಾವ ರೀತಿಯಾದಂತಹ ಅನುಗ್ರಹವನ್ನು ಪರಮಾತ್ಮನಿಂದ ಪಡೆಯುತ್ತಾರೆ ಮೊದಲಾದ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. 3 ಯುಗಗಳಿಗಿಂತಲೂ ಕಲಿಯುಗದಲ್ಲಿ ಈ ಶ್ರೀನಿವಾಸನ ದಿವ್ಯಕ್ಷೇತ್ರವು ಉಳಿದ ಕ್ಷೇತ್ರಗಳನ್ನು ಹಿಂದಿಕ್ಕಿ ತನ್ನ ದಿವ್ಯ ಪ್ರಭಾವವನ್ನು ಮೆರೆಯುತ್ತದೆ. ಅಂತರ್ಯಾಮಿಯಾಗಿ ಯೋಗಿಗಳಿಗೆ ಮಾತ್ರವೇ ಗೋಚರನಾಗುವ ಪರಮಾತ್ಮನು ಸಾಮಾನ್ಯ ಭಕ್ತರಿಗೂ ಕೂಡ ದೃಗ್ಗೋಚರನಾಗುವುದರ ಮೂಲಕ ಭಕ್ತರನ್ನು ಅನುಗ್ರಹಿಸುತ್ತಾನೆ. ಚಿನ್ಮಯನಾಗಿರುವ ಪರಮಾತ್ಮನು ತನ್ನ ಕಾರುಣ್ಯದಿಂದ ಭಕ್ತರನ್ನು ಅನುಗ್ರಹಿಸುತ್ತಾನೆ. ಪಾಪಗಳನ್ನು ಹೋಗಲಾಡಿಸಿ ಭಕ್ತರನ್ನು ಉದ್ಧರಿಸಿ ಅವರ ಚಿತ್ತಗಳಲ್ಲಿ ಧಾರ್ಮಿಕ ಚಿಂತನೆಗಳನ್ನು ಮೊಳಕೆ ಒಡೆಯುವಂತೆ ಮಾಡುತ್ತಾನೆ. ಆ ರೀತಿಯಾಗಿ ಪರಮಾತ್ಮನು ಭಕ್ತರಿಗೆ ಅತ್ಯಂತ ಸನ್ನಿಹಿತ ಮಿತ್ರನಾಗಿ, ಬಂಧುವಾಗಿ, ಗುರುವಾಗಿ, ಮಾರ್ಗದರ್ಶಕನಾಗಿ ಅಜ್ಞಾನಾಂಧಕಾರವನ್ನು ಹೋಗಲಾಡಿಸುವಂತಹ ದಿವ್ಯ ಶಕ್ತಿಯಾಗಿ ವಿರಾಜಮಾನನಾಗುತ್ತಾನೆ ಎನ್ನುವ ಮಾತುಗಳನ್ನು ನಾವು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂತಹ ಪುರಾಣ ಗ್ರಂಥಗಳಲ್ಲಿ ಕಾಣಬಹುದು. ಭವಿಷ್ಯೋತ್ತರ ಪುರಾಣವು ಭವಿಷ್ಯತ್ ಕಾಲದಲ್ಲಿ ಏನೆಲ್ಲ ನಡೆಯಲಿಕ್ಕಿದೆ ಎನ್ನುವುದನ್ನು ಹೇಳುತ್ತಾ ತಿರುಮಲ ಕ್ಷೇತ್ರದ ವೈಭವವನ್ನೂ ಕೂಡ ತಿಳಿಯಪಡಿಸಿದೆ. ಎಂದರೆ ಕಲಿಯುಗದಲ್ಲಿ ನಡೆಯುವ ಮಹತ್ತರವಾದ ಘಟನೆಗಳಲ್ಲಿ ಈ ಕ್ಷೇತ್ರದ ಪರಮ ವೈಭವವು ಕೂಡ ಒಂದಾಗಿದೆ. ಇಂದಿಗೂ ಕೂಡ ಪ್ರಪಂಚದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ಈ ಕ್ಷೇತ್ರಕ್ಕೆ ಭಕ್ತರು ಪ್ರತಿದಿನ ಆಗಮಿಸುತ್ತಾರೆ. ಯಾವೊಂದು ಕ್ಷೇತ್ರದಲ್ಲಿಯೂ ಕೂಡ ಇಷ್ಟೆಲ್ಲ ಜನರು ವರ್ಷಾವಧಿ ಬರುವಂತಹ ಸ್ಥಾನವಿಲ್ಲ. ಪರಮಾತ್ಮನಿಗೆ ಇಂತಕ್ಕಿಂತಲೂ ಹೆಚ್ಚಿನದಾದಂತಹ ವೈಭವ ವಿಶೇಷಗಳು ಕೂಡ ಉಳಿದ ಕ್ಷೇತ್ರಗಳಲ್ಲಿ ಕಂಡುಬರುವುದಿಲ್ಲ. ಅಂತಹ ಮಹತ್ತರವಾದ ವೈಭವವನ್ನು ಪಡೆದುಕೊಳ್ಳುತ್ತದೆ ಈ ಕ್ಷೇತ್ರ ಎನ್ನುವುದನ್ನು ಹಿಂದೆಯೇ ಸ್ಪಷ್ಟವಾದಂತಹ ರೀತಿಯಲ್ಲಿ ನುಡಿದಿದ್ದಾರೆ. ಆ ರೀತಿಯಾಗಿ ಎಲ್ಲ ಭಕ್ತ ಜನರ ಮನಸ್ಸನ್ನು ಸೂರೆಗೊಂಡಿರುವ ಸೂರ್ಯ ಸಮಾನವಾದ ಕಾಂತಿಯ ಸುರರಿಂದ ಪೂಜಿತನಾಗಿರುವ ಸುರೇಶ್ವರನಾಗಿರುವ ಗಿರೀಶ್ವರನಾದ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ಆಶ್ರಯಿಸಿ ಕೃತಾರ್ಥರಾಗುತ್ತಿದ್ದೇವೆ. ಶೇಷಗಿರೀಶನಾಗಿರುವ ಶ್ರೀನಿವಾಸನು ಅಶೇಷ ದೋಷಗಳನ್ನು ಹೋಗಲಾಡಿಸಿ
ಸಮಗ್ರವಾದ ಶುಭವನ್ನು ಅನುಗ್ರಹಿಸಿ ಭಕ್ತಜನರ ಚಿಂತೆಗಳನ್ನು ಪೂರ್ತಿಯಾಗಿ ದಹಿಸಿ ಸಮಸ್ತ ಲೋಕಕ್ಕೆ ಶುಭವನ್ನು ವಹಿಸಿಕೊಡುವಂಥವನಾಗಿದ್ದಾನೆ. ಇಂತಹ ಪರಮಾತ್ಮನನ್ನು ಯಾರು ಅತ್ಯಂತ ಭಕ್ತಿಯಿಂದ ಎಲ್ಲ ವಿಧವಾದಂತಹ ಕಷ್ಟಗಳನ್ನು ಸಹಿಸಿ ಆರಾಧಿಸುತ್ತಾರೆಯೋ ಅಂಥವರನ್ನು ಪರಮಾತ್ಮ ಎಲ್ಲ ವಿಧವಾಗಿಯೂ ಕೂಡ ಅನುಗ್ರಹಿಸಿಕೊಳ್ಳುತ್ತಾನೆ. ಆ ಭಕ್ತರ ದುಃಖವನ್ನು ದೂರಗೊಳಿಸುವಂತಹ ಶ್ರೀಕರನು ಶುಭಕರನಾಗಿ ವಿರಾಜಮಾನನಾಗಿರುವಂತಹ ಈ ಒಂದು ಮಂಗಳ ವೈಭವವನ್ನು ವೀಕ್ಷಿಸುವಂತಹ ಅವಕಾಶ ಭಕ್ತಜನರಿಗೆ ಪ್ರಾಪ್ತವಾಗುತ್ತಿದೆ. ಗರುಡ ಗಮನನಾದಂತಹ ಪರಮಾತ್ಮನು ಗರುಡಾದ್ರಿಯ ಮೇಲೆ ಗರುಡ ವಾಹನದ ಮೇಲೆ ವಿರಾಜಮಾನನಾಗಿ ನಮಗೆ ದರ್ಶನವನ್ನು ನೀಡುತ್ತಿದ್ದಾನೆ. ಪರಮಾತ್ಮನು ಗರುಡನನ್ನು ಅಧಿರೋಹಿಸಿದ್ದಾನೆ ಎನ್ನುವುದರ ಅರ್ಥ ಪರಮಾತ್ಮ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ ಎನ್ನುವುದಾಗಿದೆ. ಯಾಕೆಂದರೆ ಯಾವ ಭಕ್ತರನ್ನು ಉದ್ಧರಿಸುವ ಸಂದರ್ಭ ಬಂದರೂ ಕೂಡ ಪರಮಾತ್ಮನು ಗರುಡಾಧಿರೂಢನಾಗಿ ಬಂದು ಅವರನ್ನು ಉದ್ಧರಿಸುತ್ತಾನೆ, ರಕ್ಷಿಸುತ್ತಾನೆ, ಅವರನ್ನು ಎಲ್ಲ ರೀತಿಯಿಂದಲೂ ಕೂಡ ಸಾಂತ್ವನಗೊಳಿಸುತ್ತಾನೆ ಎನ್ನುವುದು ಪುರಾಣಗಳಲ್ಲಿ ಅಭಿವರ್ಣಿತವಾದ ವಿಷಯವಾಗಿದೆ. ಕೊಳದ ಕೆಸರಿನಲ್ಲಿ ಸಿಕ್ಕು ಅದರಲ್ಲಿಯೂ ಮೊಸಳೆಯ ಬಾಯಿಯಲ್ಲಿ ಕಾಲಿಟ್ಟು ಕಂಗಾಲಾಗಿ ಬೋರ್ಗರೆದಂತಹ ಆ ಗಜನನ್ನು ರಕ್ಷಿಸುವುದಕ್ಕೆ ಪರಮಾತ್ಮ ಗರುಡಾಧಿರೂಢನಾಗಿ ಆಗಮಿಸಿದ್ದನ್ನು ಭಾಗವತ ಅತ್ಯಂತ ವೈಭವೋಪೇತವಾಗಿ ವರ್ಣಿಸಿದೆ. ಭಕ್ತ ರಕ್ಷಕನಾಗಿ ಆರ್ತಪರಾಯಣನಾಗಿರುವಂತಹ ಪರಮಾತ್ಮನು ಆ ಗಜರಾಜನನ್ನು ರಕ್ಷಿಸುವುದಕ್ಕಾಗಿ ಧಾವಿಸಿ ಬಂದಂತಹ ಪರಿ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ನಿರಂತರವಾಗಿ ನಿಲ್ಲುತ್ತದೆ. ಆ ರೀತಿಯಾಗಿ ಪರಮಾತ್ಮನ ಆ ಒಂದು ರಕ್ಷಣೆ ಅಸಾಧಾರಣವಾದದ್ದು. ಪರಮಾತ್ಮ ಗರುಡಾಧಿರೂಢನಾಗಿದ್ದಾನೆ ಎಂದರೆ ಭಕ್ತರ ರಕ್ಷಣೆಗೆ ಧಾವಿಸಿ ಬಂದಿದ್ದಾನೆ ಎನ್ನುವಂತಹ ಅರ್ಥ ಅದರಲ್ಲಿ ಪ್ರಕಟವಾಗುತ್ತಿದೆ. ಅದೇ ರೀತಿಯಲ್ಲಿ ಆ ಪರಮಾತ್ಮನು ಭಕ್ತಾಗ್ರೇಸರರಾಗಿದ್ದಂತಹ ಮೊದಲನೆಯ ಆಳ್ವಾರರು ಎಂದು ಖ್ಯಾತಿಯನ್ನು ಪಡೆದಿರುವ ಪೆರಿಯಾಳ್ವಾರ್ ಅಥವಾ ವಿಷ್ಣುಚಿತ್ತರು ಎಂದು ಕರೆಸಿಕೊಂಡಿರುವಂತಹ ಮಹಾಭಕ್ತರನ್ನು ಅನುಗ್ರಹಿಸುವುದಕ್ಕೆ ಅವರ ಗಜಾರೋಹಣದ ದಿವ್ಯ ಪರ್ವವನ್ನು ವೀಕ್ಷಿಸುವುದಕ್ಕೆ ಆಕಾಶದಲ್ಲಿ ಗರುಡಾಧಿರೂಢನಾಗಿ ಪ್ರತ್ಯಕ್ಷರಾದದ್ದನ್ನು ಸ್ವಯಂ ಅವರು ಅಭಿವರ್ಣಿಸಿದ್ದಾರೆ. ಅಂತಹ ದಿವ್ಯಕಾಂತಿಯ ಪರಮಾತ್ಮನು ಭಕ್ತಜನರಿಗೆ ಗೋಚರನಾದರೆ ಪರಮಾತ್ಮನಿಗೆ ಆ ಜನರ ಕಣ್ಣು ಬೀಳಬಹುದು, ದೃಷ್ಟಿದೋಷ ಉಂಟಾಗಬಹುದು ಎನ್ನುವಂತಹ ರೀತಿಯಿಂದ ಅವರು ಪರಮಾತ್ಮನಿಗೆ ಮಂಗಳವನ್ನು ಕೋರಿದ್ದಾರೆ. ಆ ರೀತಿಯಾದಂತಹ ಒಂದು ಮುಗ್ಧವಾದ ಭಕ್ತಿಯನ್ನು ಅವರು ಹೊಂದಿದ್ದಾರೆ. ಆ ರೀತಿಯಾಗಿ ಭಕ್ತರನ್ನು ಅನುಗ್ರಹಿಸುವ ಪ್ರತಿ ಸಂದರ್ಭದಲ್ಲಿಯೂ ಪರಮಾತ್ಮನು ಗರುಡ ವಾಹನನಾಗಿ ಆಗಮಿಸಿದ್ದಾನೆ. ಈಗಲೂ ಕೂಡ ಪರಮಾತ್ಮನು ಗರುಡಾಧಿರೂಢನಾಗಿ ವಿರಾಜಮಾನನಾಗಿದ್ದಾನೆ ಎನ್ನುವಂತಹ ಈ ಒಂದು ವಾಹನ ಸೇವೆಯ ಸಂಕೇತ ಭಕ್ತರನ್ನು ಪರಮಾತ್ಮ ನಿರಂತರವಾಗಿ ಅನುಗ್ರಹಿಸುತ್ತಿದ್ದಾನೆ ಎನ್ನುವುದಾಗಿದೆ. ಈ ರೀತಿಯಾಗಿ ನಮ್ಮೆಲ್ಲರನ್ನೂ ಕೂಡ ಪೊರೆಯುವ ಪರಮಾತ್ಮನು, ಪರಮಪುರುಷನು, ಮಂಗಳಮಯನು ಈ ಸಂದರ್ಭದಲ್ಲಿ ರಥಬೀದಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ಜಿ.ಆರ್. ಸ್ವಾಮಿಗಳು ತಮ್ಮ ಶಿಷ್ಯಬೃಂದದೊಂದಿಗೆ ತಮ್ಮ ತ್ರಿದಂಡವನ್ನು ಕೈಯಲ್ಲಿ ಧರಿಸಿ ಧರ್ಮಾರ್ಥಗಳನ್ನು ಸಾಧಿಸುವ ರೀತಿಯಲ್ಲಿ 3 ವೇದಗಳನ್ನು ಒಂದೇ ಒಂದು ಕಟ್ಟಿನಲ್ಲಿ ಕಟ್ಟಿ ಕೈಯಲ್ಲಿ ಹಿಡಿದು ಪರಮಾತ್ಮನ ಮುಂದೆ ನಡೆಯುತ್ತಿದ್ದಾರೆ. ಸಮಸ್ತ ವೇದಗಳು ಕೂಡ ಎಲ್ಲ ಭಕ್ತರಿಗೂ ಶುಭವನ್ನು ಉಂಟುಮಾಡಲಿ. ಶ್ರೀ ಶ್ರೀನಿವಾಸನ ಅನುಗ್ರಹ ಸರ್ವರಿಗೂ ಪ್ರಾಪ್ತವಾಗಲಿ. ಕೈವಲ್ಯಮೌನ ಕಂಠೆ ಕೈಂಕರ್ಯಮೆಕ್ಕುಡು, ಕೈವಲ್ಯಮೌನ ಕಂಠೆ ಕೈಂಕರ್ಯಮೆಕ್ಕುಡು. ಶ್ರೀ ವಿಭುಡ ನೀವು ಮಾಗೂಜಿಗೆ ಮರ್ಮಮಿದಿವೋ, ಕೈವಲ್ಯಮೌನ ಕಂಠೆ ಕೈಂಕರ್ಯಮೆಕ್ಕುಡು.
చేపట్టి నీ శిరసు పూజించే అహమిక కంటే నీ పాదాలు పూజించే నియమమెక్కుడు చేపట్టి నీ శిరసు పూజించే అహమిక కంటే నీ పాదాలు పూజించే నియమమెక్కుడు మాపుదాకా నిన్ను కొల్చి మందె మేళమవు కంటే మాపుదాకా నిన్ను కొల్చి మందె మేళమవు కంటే దాపగు నీ దాసుల శేషత్వమెక్కుడు మాపుదాకా నిన్ను కొల్చి మందె మేళమవు కంటే దాపగు నీ దాసుల శేషత్వమెక్కుడు కైవల్యమున కంటే కైంకర్యమెక్కుడు శ్రీ విభుడా నీవు మాకు జికే మర్మమిదివో కైవల్యమున కంటే కైంకర్యమెక్కుడు జీవినై గర్వించుట కంటే హరయని దాసుల లెంకౌటెక్కుడు హరి నీ ప్రసాద జీవినై గర్వించుట కంటే హరయని దాసుల లెంకౌటెక్కుడు వెరవున నీ చెవిలో నిన్న పాలు సేయు కంటే వెరవున చెవిలో నిన్న పాలు సేయు కంటే ధరణి కూడిగా కాండ్ల తలపించుటెక్కుడు వెరవున నీ చెవిలో నిన్న పాలు సేయు కంటే ధరణి కూడిగా కాండ్ల తలపించుటెక్కుడు కైవల్యమున కంటే కైంకర్యమెక్కుడు శ్రీ విభుడా నీవు మాకు జికే మర్మమిదివో కైవల్యమున కంటే కైంకర్యమెక్కుడు సాయుజ్యమందుట కంటే కట్టే నీ నామ ఫలమందుటెక్కుడు చెట్టి మిమ్ము ధ్యానించి సాయుజ్యమందుట కంటే కట్టే నీ నామ ఫలమందుటెక్కుడు ఇట్టే శ్రీ వెంకటేశ ఏలితి విన్నువంకనే ఇట్టే శ్రీ వెంకటేశ ఏలితి విన్నువంకనే తిట్టపు మా గురుని ఉపదేశమెక్కుడు ఇట్టే శ్రీ వెంకటేశ ఏలితి విన్నువంకనే తిట్టపు మా గురుని ఉపదేశమెక్కుడు కైవల్యమున కంటే కైంకర్యమెక్కుడు శ్రీ విభుడా నీవు మాకు జికే మర్మమిదివో కైవల్యమున కంటే కైంకర్యమెక్కుడు
ತಿರುಮಲ ಕ್ಷೇತ್ರದ ಶ್ರೀನಿವಾಸನ ಗರುಡಾದ್ರೀಶ್ವರನ ಈ ಒಂದು ವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಪಶ್ಚಿಮ ದಿಕ್ಕಿನಲ್ಲಿ ವಿಹರಿಸುತ್ತಿರುವಂತಹ ಶುಭಕರವಾದಂತಹ ದರ್ಶನ ನಮಗಾಗುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದಿವ್ಯವಾದ ವೈಭವ ಅತ್ಯಂತ ವಿಸ್ತಾರವಾದದ್ದು. ಮಹನೀಯ ಮೂರ್ತಿಯಾಗಿ ಪರಮಾತ್ಮನು ವಿರಾಜಮಾನನಾಗಿದ್ದಾನೆ. ಭಕ್ತಜನರು ವಿಧವಾದಂತಹ ಸಂದರ್ಭಗಳಲ್ಲಿ ಪರಮಾತ್ಮನ ಆ ಒಂದು ಅನುಗ್ರಹದ ವೈಭವವನ್ನು ಪಡೆದುಕೊಂಡಿದ್ದಾರೆ. ವರಾಹ ಪುರಾಣದಲ್ಲಿ ಅದ್ಭುತವಾದಂತಹ ಒಂದು ಘಟ್ಟ ಇರುವುದನ್ನು ನಾವು ನೋಡಬಹುದು. ರಾಜೀವಲೋಚನಾದ ಶ್ರೀರಾಮನು ತಿರುಮಲ ಕ್ಷೇತ್ರಕ್ಕೆ ಆಗಮಿಸಿದ್ದ ಎನ್ನುವಂತಹ ವಿಷಯವನ್ನು ನಾವು ನೋಡಬಹುದು. ಆ ಸಂದರ್ಭದಲ್ಲಿ ಪರಮಾತ್ಮನ ದಿವ್ಯಾನುಗ್ರಹದ ಒಂದು ವಿಶೇಷವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಪರಮಾತ್ಮನು ರಾವಣನನ್ನು ಸಂಹರಿಸುವ ಸಂದರ್ಭದಲ್ಲಿ ಹೋಗುವ ಮಾರ್ಗದಲ್ಲಿ ಸೀತಾನ್ವೇಷಣೆಯ ವಿಧಾನದಲ್ಲಿ ಶೇಷಾಚಲಕ್ಕೆ ಆಗಮಿಸಿದ್ದ ಎನ್ನುವಂತಹ ಮಾತು ಕಂಡುಬರುತ್ತದೆ. ರಾವಣಸ್ಯ ವಧಾರ್ಥಾಯ ಕೃತೋದ್ಯೋಗಃ ಸಕಾರ್ಮುಕಃ ಶೇಷಾಚಲ ಸಮೀಪೇತು ಯದಾ ರಾಮಃ ಸಮಾಗತಃ ತದಾ ಸತ್ಯಂಜನಾದೇವಿ ವಾಯುಸೂನೋರ್ಮಹಾತ್ಮನಃ ಜನನೀ ಪುರತೋ ಗತ್ವಾ ರಾಮಂ ರಕ್ತಾಂತಲೋಚನಂ ನಮಸ್ಕೃತ್ಯ ಮಹಾಭಾಗ ವಚನಂಚೇದಮಬ್ರವೀತ್. ರಾವಣನ ವಧೆಗಾಗಿ ಸಂಕಲ್ಪವನ್ನು ಗೈದ ರಾಮಚಂದ್ರನು ಶೇಷಾಚಲದ ಸಮೀಪಕ್ಕೆ ಆಗಮಿಸಿದಾಗ ಸಾಧ್ವೀಮಣಿಯಾದ ಅಂಜನಾದೇವಿಯು ಮಹಾತ್ಮನಾಗಿರುವ ವಾಯುಪುತ್ರನಾಗಿರುವ ಆಂಜನೇಯನ ತಾಯಿಯೂ ಆದ ಅಂಜನಾದೇವಿ ಪರಮಾತ್ಮನ ಸಮೀಪಕ್ಕೆ ಆಗಮಿಸಿ ನಮಸ್ಕರಿಸಿ ಈ ರೀತಿಯಾಗಿ ಪರಮಾತ್ಮನನ್ನು ಶ್ರೀರಾಮನನ್ನು ಬೇಡಿದ್ದಾಳೆ. ಹೇ ಮಹಾನುಭಾವ, ನಾನು ಬಹಳ ಕಾಲದಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಿದ್ದೆ. ನಾನು ಇಲ್ಲಿ ಹತ್ತಿರದಲ್ಲಿ ಇರುವಂತಹ ಮುನಿಗಳು ವಾಸವಾಗಿರುವ ತಪೋಭೂಮಿಯಾದ ಮಹತ್ವಪೂರ್ಣವಾದ ಸ್ಥಾನದಲ್ಲಿ ವಾಸವಾಗಿದ್ದೇನೆ. ಆದ್ದರಿಂದಾಗಿ ನೀನು ಆ ಸ್ಥಾನಕ್ಕೆ ಬಂದು ನನ್ನನ್ನು ಅನುಗ್ರಹಿಸು ಎಂದು ಅಂಜನಾದೇವಿ ರಾಮಚಂದ್ರ ಪ್ರಭುವನ್ನು ಪ್ರಾರ್ಥಿಸುತ್ತಾಳೆ. ತಿಷ್ಠಾಮಿ ಅಸ್ಮಿನ್ ಗಿರೌ ರಾಮ ಮುನಯೋಪಿ ಚ ಕಾನನೆ ತಪಃ ಕುರ್ವಂತಿ ಸತತಂ ತ್ವದಾಗಮನ ಕಾಂಕ್ಷೆಯ. ನಿನ್ನ ದರ್ಶನವನ್ನು ಬೇಡಿ ಅನೇಕ ಋಷಿಮುನಿಗಳು ಈ ಪರ್ವತದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಆದ್ದರಿಂದ ನೀನು ಈ ಪರ್ವತವನ್ನು ಏರಿ ನಿನಗಾಗಿ ಕಾಯುತ್ತಿರುವ ಭಕ್ತರನ್ನು ಅನುಗ್ರಹಿಸು ಎಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ರಾಮನು ಕಾಲಾತ್ಯಯೋ ಭವೇದ್ದೇವಿ ಮಯಿ ತತ್ರ ಸಮಾಗತೆ ಮಮೇದಾನೀಂ ವರಾರೋಹೇ ಕಾರ್ಯಸ್ಯ ಮಹತೀ ತ್ವರ ಪುನರಾಗಮನೆ ದೇವಿ ತಥಾ ಭವತು ಸುಂದರಿ ಎಂದು ಆ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನು ನೀಡಿದ್ದಾನೆ. ತಿರುಗಿ ಬರುವಂತಹ ಸಂದರ್ಭದಲ್ಲಿ ರಾವಣ ವಧಾನಂತರದಲ್ಲಿ ತಾನು ಬರುವುದಾಗಿ ಮಾತನ್ನು ಹೇಳಿದ್ದಾನೆ. ಸೀತಾದೇವಿಯ ಅನ್ವೇಷಣೆಯಲ್ಲಿ ವಿಳಂಬವಾಗಬಾರದು ಎನ್ನುವುದು ರಾಮನ ಮಾತಿನ ಮರ್ಮವಾಗಿತ್ತು. ಆ ಸಂದರ್ಭದಲ್ಲಿ ಹನುಮಂತನು ರಾಮನನ್ನು ಬೇಡಿಕೊಳ್ಳುತ್ತಾ ಸ್ಥಾತವ್ಯಮತ್ರ ಭವತಾ ಯತ್ರ ಕುತ್ರಾಪಿ ಸರ್ವದಾ. ಸ್ವಾಮಿ, ಯಸ್ಮಾನ್
ಗಚ್ಛಾಂತ ಮಹಾಸೇನಾ ವಾನರಾಣಾಂ ತರಸ್ವಿನಾಂ ಅಯಂಚ ಮಾರ್ಗ ಏವಾಗ್ದ್ರಿ ಸದಾ ಪುಷ್ಪ ಫಲದ್ರುಮಃ. ಈ ಕ್ಷೇತ್ರಕ್ಕೆ ತಾವು ಆಗಮಿಸಬೇಕು. ಯಾಕೆಂದರೆ ಇದು ಸೀತಾನ್ವೇಷಣೆಯ ಮಾರ್ಗದಲ್ಲಿ ಬರುವಂತಹ ಪರ್ವತವೇ ಆಗಿದೆ. ಇದಕ್ಕಾಗಿ ವಿಶೇಷವಾದಂತಹ ಪ್ರಯತ್ನದ ಅನಿವಾರ್ಯತೆ ಇಲ್ಲ. ಅದೇ ರೀತಿಯಲ್ಲಿ ಸೀತಾನ್ವೇಷಣೆಯಲ್ಲಿ ಮುಳುಗಿ ಶ್ರಾಂತಿಯನ್ನು ಹೊಂದಿರುವ ಬಳಲಿ ಹೋಗಿರುವಂತಹ ವಾನರ ಸೈನ್ಯಕ್ಕೆ ಈ ಪರ್ವತದಲ್ಲಿ ಇರುವಂತಹ ಫಲಗಳನ್ನು ಸ್ವೀಕರಿಸುವುದರ ಮೂಲಕ ವಿಶ್ರಾಂತಿ ಸಿಗುತ್ತದೆ. ಈ ಮಂಗಳಕರವಾದ ಪರ್ವತವು ಅನೇಕ ವಿಧವಾದ ಪ್ರಸ್ರವಣಗಳಿಂದ, ಚಿಕ್ಕದಾದ ಜಲಪಾತಗಳಿಂದ, ಅನೇಕ ಕಂದರಗಳಿಂದ, ಸಾನುಗಳಿಂದ, ಅಂಜನಾ ಅದ್ರಿ ಎನ್ನುವ ಹೆಸರಿನಿಂದ ಶೋಭಿಸುತ್ತಿದೆ. ಮಧೂನಿ ಸಂತಿ ವೃಕ್ಷೇಷು ಬಹೂನಿ ಗಿರಿಕಂಧರೇ ವೇತ್ಥ ಸರ್ವಂ ಮಹಾಬಾಹೋ ಯಥೇಚ್ಛಸಿ ತಥಾ ಕುರು. ಈ ಸ್ಥಾನದಲ್ಲಿ ಯಥೇಚ್ಛವಾಗಿ ಜೇನಿನ ತುಪ್ಪವು ಪ್ರಾಪ್ತವಾಗುತ್ತದೆ. ಮಧುಮಯವಾದಂತಹ, ಮಧುಕೋಶ ವಿಭೂಷಿತವಾದಂತಹ ಪರ್ವತ ಇದು. ಆದ್ದರಿಂದ ಬರಬೇಕೆನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ ಕೊನೆಯಲ್ಲಿ, ಹೇ ಪ್ರಭುವೇ, ಯಥೇಚ್ಛಸಿ ತಥಾ ಕುರು, ನೀನು ಯಾವ ರೀತಿಯಲ್ಲಿ ಇಚ್ಛಿಸುತ್ತೆಯೋ, ನಿನ್ನ ಸಂಕಲ್ಪ ಹೇಗಿದೆಯೋ ಹಾಗಾಗಲಿ ಎಂದು ಬೇಡಿದಾಗ ಆ ಸಂದರ್ಭದಲ್ಲಿ ರಾಮನು ಪ್ರಸನ್ನವದನನಾಗುತ್ತಾನೆ. ಜಾನೇ ಅಹಂ ಅಂಜನಾಸೂನೋ ತಥಾಪಿ ವಚನಂ ತವ ಶ್ರೋತವ್ಯಂ ಹಿ ಮಹಾಬಾಹೋ ಗಚ್ಛಾಗ್ರೇ ತ್ವಂ ಹರೀಶ್ವರ. ಸಮಸ್ತ ವಾನರ ವಾಹಿನಿಯು ಪರ್ವತದ ಕಡೆಗೆ ಪ್ರಯಾಣವನ್ನು ಮಾಡಲಿ. ಚಂಪಕ, ಅಶೋಕ, ಒಕ್ಕುಲ, ಕಿಂಶುಕಾದಿ ವೃಕ್ಷಗಳಿಂದ ಪರಿಶೋಭಿತವಾಗಿರುವ, ಫಲಪುಷ್ಪಗಳಿಂದ ಪೂರಿತವಾಗಿರುವ, ವೆಂಕಟಾಖ್ಯವಾಗಿರುವ ಈ ಪರ್ವತೋತ್ತಮಕ್ಕೆ ನಾವೆಲ್ಲರೂ ಹೋಗೋಣ. ಆದ್ದರಿಂದ ಅಂತಹ ಸ್ವಯಂ ವ್ಯಕ್ತನಾಗಿರುವ ಪರಮಾತ್ಮನ ದಿವ್ಯ ಸ್ಥಾನವಾಗಿ ಶೋಭಿಸುವ ಈ ಒಂದು ಸ್ಥಾನಕ್ಕೆ ತಾನು ಬರುವುದಾಗಿ ರಾಮನು ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಆ ಸಂದರ್ಭದಲ್ಲಿ ಬ್ರಹ್ಮನು ಕೂಡ ಆ ಸಂದರ್ಭದಲ್ಲಿ ಆಗಮಿಸಿ ರಾಮನನ್ನು ನೋಡಿ ಕೃತಾರ್ಥನಾಗಿ, ರಾಮಂ ದೃಷ್ಟ್ವಾ ಸಸೌಮಿತ್ರಿಂ ಬ್ರಹ್ಮಲೋಕಂ ಅವಾಪ್ಸ್ಯಸಿ ಇತ್ಯುಕ್ತೋ ಬ್ರಹ್ಮಣಾ ಪೂರ್ವಂ ದೃಷ್ಟ್ವಾ ರಾಮಂ ಪರಾತ್ಪರಂ ಫಲಮೂಲಾಶನೈ ಸಮ್ಯಕ್ ಪೂಜಯಿತ್ವಾ ತಮಬ್ರವೀತ್. ಆ ಸಂದರ್ಭದಲ್ಲಿ ತಪಸ್ಸನ್ನು ನಿರಂತರವಾಗಿ ಮಾಡುತ್ತಿದ್ದಂತಹ ಅನೇಕ ಋಷಿಮುನಿಗಳು ಆ ಸ್ಥಾನಕ್ಕೆ ಬಂದಿದ್ದಾರೆ. ಹೇ ಪರಮಾತ್ಮನೇ, ನಿನ್ನ ದರ್ಶನದಿಂದ ನಮಗೆ ಮುಕ್ತಿ ಉಂಟಾಗುತ್ತದೆ ಎಂದು ಬ್ರಹ್ಮನ ವರವಿದೆ. ಆದ್ದರಿಂದ ನಮ್ಮ ಜನ್ಮ ಇಂದು ಸಫಲವಾಯಿತು. ನಿನ್ನ ದರ್ಶನದಿಂದ ನಾವು ಕೃತಾರ್ಥರಾಗಿದ್ದೇವೆ. ಚಿರಕಾಲದಿಂದ ಸಂಪಾದಿಸಿದ ತಪಸ್ಸು ಇಂದು ಫಲವನ್ನು ಕಂಡಿದೆ. ಆದ್ದರಿಂದ ನಮಗೆ ಬ್ರಹ್ಮಲೋಕಕ್ಕೆ ಹೋಗಲು ಅನುಜ್ಞೆಯನ್ನು ನೀಡು ಎಂದು ಋಷಿಮುನಿಗಳು ಪ್ರಾರ್ಥಿಸಿದ್ದಾರೆ. ಇತ್ಯುಕ್ತ ಸತು ಧರ್ಮಾತ್ಮ ತಥೈವಾಚರ ಭೋದ್ವಿಜ ಇತ್ಯುಕ್ತ ತಂತು ವಿಪ್ರೇಂದ್ರಂ ಆರುರೋಹ ನಗೋತ್ತಮಂ. ಆ ರೀತಿಯಾಗಿ ಬೇಡಿದಂತಹ ವ್ಯಕ್ತಿಗಳಿಗೆ ಪರಮಾತ್ಮ ತಥೈವಾಸ್ತು ಎನ್ನುವಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಅದೇ ಸಂದರ್ಭದಲ್ಲಿ ಅನೇಕ ಯಕ್ಷರು ಶಾಪಮೋಕ್ಷವನ್ನು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಆಶ್ರಮವಾಸಿಗಳಿಗೆ ಪುಣ್ಯವು ವೃದ್ಧಿಯಾಗಿದೆ. ಆಕಾಶಗಂಗಾ ತಟದಲ್ಲಿ ಪರಮಾತ್ಮನು ನಿಂತು ಆ ಸಂದರ್ಭದಲ್ಲಿ ಋಷಿಮುನಿಗಳಿಂದ ಪೂಜಿತನಾಗಿದ್ದಾನೆ. ಆ ಎಲ್ಲರಿಗೂ ಪರಮಾತ್ಮನು ಅಪಾರವಾದಂಥ ಅನುಗ್ರಹವನ್ನು ಮಾಡಿದ್ದಾನೆ. ಸ್ವಾಮಿ ಪುಷ್ಕರಣಿ ತೀರಕ್ಕೆ ಪರಮಾತ್ಮ ಸೇರಿದ್ದಾನೆ. ಮಹಾ ತೇಜಸ್ಸಂಪನ್ನನಾಗಿರುವಂತಹ ಪರಮಾತ್ಮನು ಸೌಮಿತ್ರಿ ಸಹಿತನಾಗಿ
ಸುಗ್ರೀವ, ಅಂಗದ, ಜಾಂಬವಂತ, ನೀಲ ಮೊದಲಾದಂತಹ ವಾನರ ಪ್ರಮುಖರ ಜೊತೆಗೆ ಸೇರಿ ಮಹಾತೀರ್ಥದಲ್ಲಿ ಸ್ನಾನವನ್ನು ಗೈದಿದ್ದಾನೆ. ಈ ತೀರ್ಥವು ವಿಜಯಪ್ರದವಾದದ್ದು. ಯಾರು ಸತ್ಸಂಕಲ್ಪವನ್ನು ಮಾಡಿ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡುತ್ತಾರೆಯೋ ಅವರು ವಿಜಯಿಗಳಾಗುತ್ತಾರೆ. ಅದೇ ರೀತಿಯಲ್ಲಿ ಭೃತ್ಯರಿಂದ ತಂದಿರುವ ಅಮೃತ ಸಮಾನವಾದ ಫಲಮೂಲಗಳನ್ನು ಪರಮಾತ್ಮ ಆ ಸಂದರ್ಭದಲ್ಲಿ ಶಾಸ್ತ್ರವತ್ ಸ್ವೀಕರಿಸಿದ್ದಾನೆ. ನೈಋತ್ಯ ದಿಗ್ಭಾಗದಲ್ಲಿ ಕುಟೀರವನ್ನು ಮಾಡಿ ನಿವಾಸವನ್ನು ಆ ಸಂದರ್ಭದಲ್ಲಿ ಮಾಡಿಕೊಂಡಿದ್ದಾನೆ. ಸುಸ್ವಾದು ಫಲಮೂಲಗಳನ್ನು ಪರಮಾತ್ಮ ಯಥೇಚ್ಛವಾಗಿ ಸ್ವೀಕರಿಸಿದ್ದಾನೆ. ವಾಯುಪುತ್ರನು ರಾಮನಿಗೆ ಬೇಕಾದಂತಹ ರುಚಿಕರವಾದಂತಹ ಆರೋಗ್ಯವರ್ಧಕವಾದ ಪುಷ್ಟಿವರ್ಧಕವಾದ ಆಹ್ಲಾದಭರಿತವಾದಂತಹ ಹಣ್ಣುಗಳನ್ನು ತಂದು ಒದಗಿಸಿಕೊಟ್ಟಿದ್ದಾನೆ. ರಾಮನು ಸುಗ್ರೀವಾದಿ ಸೇವಕರೊಂದಿಗೆ ಕೂಡಿ ಅತ್ಯಂತ ಸಂತೋಷದಿಂದ ಆ ಸ್ಥಾನದಲ್ಲಿ ಆ ಫಲಮೂಲಗಳನ್ನು ಸ್ವೀಕರಿಸುವುದರ ಮೂಲಕ ಅವರೆಲ್ಲರಿಗೂ ಅಪಾರವಾದಂತಹ ಆನಂದವನ್ನು ಉಂಟು ಮಾಡಿದ್ದಾನೆ. ಇತರ ವಾನರರು ಆ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿ ಇರುವಂತಹ ಫಲಮೂಲಗಳನ್ನು ಸ್ವೀಕರಿಸಿ ರುಚಿಕರವಾದಂತಹ ತೀರ್ಥವನ್ನು ಸ್ವೀಕರಿಸಿ ಅತ್ಯಂದಿತ್ತ ತಿರುಗಾಡುತ್ತಾ ಮರದಿಂದ ಮರಕ್ಕೆ ಹಾರುತ್ತಾ ಅತ್ಯಂತ ಸಂತೋಷದಿಂದ ಬಲಗರ್ವಿತರಾಗಿ ಕಿರುಚುತ್ತಾ ಆ ವಾನರರೆಲ್ಲರೂ ತಮ್ಮ ಕಪಿಚೇಷ್ಟೆಗಳನ್ನು ತೋರಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವರು ಒಬ್ಬರನ್ನು ಒಬ್ಬರು ಎಳೆಯುತ್ತಾ ಇನ್ನೊಬ್ಬರು ಮುಷ್ಟಿಯುದ್ಧಗಳನ್ನು ಮಾಡುತ್ತಾ ರಾವಣನನ್ನು ನಾವು ಕಂಡಿದ್ದೇವೆ ಎನ್ನುವಂತಹ ರೀತಿಯಲ್ಲಿ ರಾವಣನನ್ನು ಹೇಗೆ ನಾವು ಯುದ್ಧದಲ್ಲಿ ಗೆಲ್ಲುತ್ತೇವೆ ಎನ್ನುವುದನ್ನು ಅಭಿನಯಿಸಿ ತೋರುತ್ತಾ ಸಮಸ್ತ ಲಂಕೆಯನ್ನೇ ನಾವು ಸಮುದ್ರಕ್ಕೆ ಎಸೆಯುತ್ತೇವೆ ಎನ್ನುವಂತಹ ಉತ್ಸಾಹವನ್ನು ತೋರುತ್ತಾ ವಿಧ ವಿಧವಾದ ಘೋಷಣೆಗಳನ್ನು ಮಾಡುತ್ತಾ ಆ ರಾಮನನ್ನು ಸಂತೋಷಗೊಳಿಸಿದ್ದಾರೆ. ತರಾಮೋ ಬಾಹುವೇಗೇನ ಗೃಹ್ಣೀಮಶ್ಚಂದ್ರ ಭಾಸ್ಕರವು ಪಾಠಯಾಮೋ ಗಿರೀನ್ ಸರ್ವಾನ್ ರಾಮಾರ್ಥೇ ಭೂರುಹಾನಪಿ. ನಾವು ನಮ್ಮ ಬಾಹುಬಲದಿಂದಲೇ ಚಂದ್ರ ಸೂರ್ಯರನ್ನು ಕೂಡ ಆಕಾಶದಿಂದ ಕಿತ್ತು ತರಬಲ್ಲೆವು. ಅದೇ ರೀತಿಯಲ್ಲಿ ಪರ್ವತಗಳನ್ನು ಪುಡಿ ಮಾಡಬಲ್ಲೆವು. ರಾಮನಿಗಾಗಿ ಏನನ್ನೆಲ್ಲ ಮಾಡಲು ನಾವು ಸಿದ್ಧ ಎಂದು ಆ ಸಂದರ್ಭದಲ್ಲಿ ಉತ್ಸಾಹದಿಂದ ವಾನರರು ಹೇಳಿದ್ದಾರೆ. విన్నపమిది నీకు వేవేలు విధముల విన్నపమిది నీకు వేవేలు విధముల నన్ను గావవే హరి నమో నమో. విన్నపమిది నీకు వేవేలు విధముల నన్ను గావవే హరి నమో 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 నమో. సాగరము
గాచినట్టు నాగశయనుడా హరి నమో నమో నాగశయనుడా హరి నమో నమో విన్నపమిదే నీకు వేవేలు విధములు నన్ను గావరే హరి నమో 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 చోటెరిగి నిన్ను తలచనేరా నా ఉన్న చోటెరుగుదు నన్ను నీవు తలచవే నీవున్న చోటెరిగి నిన్ను తలచనేరా నా ఉన్న చోటెరుగుదు నన్ను నీవు తలచవే కోవిదుడా నారబేరు కొన్నవానిగాచినట్టు కోవిదుడా నారబేరు కొన్నవానిగాచినట్టు నావొడయ హరి హరి నమో నమో నావొడయ హరి హరి నమో నమో విన్నపమిదే నీకు వేవేలు విధములు నన్ను గావరే హరి నమో 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 మనసులోనున్న నిన్ను మరువకుండనేరా మనసులోని నీవే నా మరపు తెలుపవయ్యా మనసులోనున్న నిన్ను మరువకుండనేరా మనసులోని నీవే నా మరపు తెలుపవయ్యా పనివడి అహల్యలో పాదమునాగాచినట్టు పనివడి అహల్యలో పాదమునాగాచినట్టు ననిచి శ్రీ వెంకటేశ నమో నమో అనిచి శ్రీ వెంకటేశ నమో నమో విన్నపమిదే నీకు వేవేలు విధముల నన్ను గావరే హరి నమో నమో విన్నపమిదే నీకు వేవేలు విధముల ನೀಲಮೇಘ ಶ್ಯಾಮನಾದ ರಾಮಚಂದ್ರನು ವಾನರ ಸಮೇತನಾಗಿ ಈ ತಿರುಗಿರಿಯಲ್ಲಿ ಕಾಲ ಕಳೆದದ್ದನ್ನು ವರಾಹ ಪುರಾಣದ ಪ್ರಥಮ ಭಾಗದಲ್ಲಿ ಹೇಳಲಾಗಿದೆ. ಯಾವ ರೀತಿಯಲ್ಲಿ ಅಂಜನಾದೇವಿಯ ಒತ್ತಾಯಕ್ಕೆ ಒಳಗಾಗಿ ಹನುಮಂತನ ಆಹ್ವಾನದ ಮೇರೆಗೆ ವಾನರರೆಲ್ಲರ ಹಿತಕ್ಕಾಗಿ ಸಂತೋಷಕ್ಕಾಗಿ ಸರ್ವ ಸಮೃದ್ಧವಾಗಿರುವ ವೆಂಕಟಗಿರಿಗೆ ಪರಮಾತ್ಮ ಆಗಮಿಸಿ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಕೃತಾರ್ಥನಾದ. ಆನಂತರದಲ್ಲಿ ರಾಮನು ದಿವ್ಯವಾದಂತಹ ತನ್ನ ಬಲ ತೇಜಸ್ಸುಗಳಿಂದಲೂ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ಸೀತಾದೇವಿಯನ್ನು ಪಡೆದ. ಜಿತ್ವಾಚ ರಾವಣಂ ಯುದ್ಧೇ ಪ್ರಾಪ್ಯ ಸೀತಾ ಮಹಾಬಲಃ ಅಯೋಧ್ಯಾಂ ಪುನರಭ್ಯೇತ್ಯ ಭ್ರಾತೃಭಿಃ ಸಹಿತೋ ನಘಃ ಪ್ರಾಪರಾಜ್ಯಂ ಸ್ವಯಂ ರಾಮಃ ಸ್ವಾಮಿತೀರ್ಥಸ್ಯ ವೈಭವಾತ್. ಸ್ವಾಮಿತೀರ್ಥದ ದಿವ್ಯ ಪ್ರಭಾವದಿಂದ ರಾಮನು ರಾವಣನನ್ನು ವಧಿಸುವಲ್ಲಿ ಸಮರ್ಥನಾದ. ಆದ್ದರಿಂದ ಇಂತಹ ಕ್ಷೇತ್ರವು ಅತ್ಯಂತ ವಿಶಿಷ್ಟವಾದದ್ದು.
ರಾಮಾದಿಗಳಿಂದ ಸೇವಿತವಾದದ್ದು ಎನ್ನುವುದನ್ನು ಪುರಾಣಗಳು ಸ್ಪಷ್ಟಪಡಿಸುತ್ತಿವೆ. ಆದ್ದರಿಂದ ಋಷಿಮುನಿಗಳಷ್ಟೇ ಅಲ್ಲದೆ ಮಹಾಮಹಿಮಾನ್ವಿತರಾಗಿರುವ ವ್ಯಕ್ತಿಗಳು ಕೂಡ ತಿರುಮಲ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ, ಶ್ರೀನಿವಾಸನ ದಿವ್ಯವಾದ ಅನುಗ್ರಹವನ್ನು ಪಡೆಯುತ್ತಾರೆ. ನಲ, ನೀಲ, ಸುಗ್ರೀವ, ಅಂಗದ, ಜಾಂಬವಂತ ಮೊದಲಾದವರೊಂದಿಗೆ ಕೂಡಿದಂತಹ ರಾಮನು ಈ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದ್ದನ್ನು ವರಾಹ ಪುರಾಣ ತಿಳಿಯಪಡಿಸುತ್ತಿದೆ. ಅದರ ಹಿಂದೆಯೂ ದಶರಥ ಮಹಾರಾಜನು ಅಯೋಧ್ಯೆಯಿಂದ ಆಗಮಿಸಿ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಪರಮಾತ್ಮನನ್ನು ಬೇಡಿಕೊಂಡಾಗ ಪರಮಾತ್ಮನು 4 ಜನರು ಪುತ್ರರತ್ನಗಳು ಉಂಟಾಗುವಂತೆ ಅನುಗ್ರಹಿಸಿದ್ದ ಎನ್ನುವಂತಹ ಮಾತು ಕೂಡ ಪುರಾಣದಲ್ಲಿದೆ. ಆ ರೀತಿಯಾಗಿ ರಾಮಾವತಾರಕ್ಕೂ ತಿರುಮಲ ಕ್ಷೇತ್ರಕ್ಕೂ ಇರುವಂತಹ ಒಂದು ಸನ್ನಿಹಿತವಾದಂತಹ ಸಂಬಂಧವನ್ನು, ಬಾಂಧವ್ಯವನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಆದ್ದರಿಂದ ಅಂತಹ ವೈಕುಂಠನಾಥನ ಅಕುಂಠಿತವಾದಂತಹ ಅನುಗ್ರಹವನ್ನು ಭಕ್ತಜನರು ಪದೇ ಪದೇ ಪಡೆಯುತ್ತಿದ್ದಾರೆ. ಯಾವ ವಿಧವಾದಂತಹ ತೊಡಕು ಇಲ್ಲದೆ, ಯಾವ ವಿಧವಾದಂತಹ ಸ್ಪಷ್ಟತೆಗೂ ಸ್ಥಾನವಿಲ್ಲದ ರೀತಿಯಲ್ಲಿ ಪರಮಾತ್ಮನ ಈ ಮಹತ್ತರವಾದ ವಾಹನ ಸೇವೆ ನಡೆದು ಬರುತ್ತಿರುವುದನ್ನು ಗಮನಿಸುತ್ತಿದ್ದೀರಿ. ಭಕ್ತರು ನೋಡುವುದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ರಥವೀದಿಯ 2 ಸ್ಥಾನಗಳಲ್ಲಿ ಕುಳಿತುಕೊಳ್ಳುವುದಕ್ಕೆ, ನಿಂತುಕೊಳ್ಳುವುದಕ್ಕೆ, ಪರಮಾತ್ಮನನ್ನು ನೋಡುವುದಕ್ಕೆ ಬೇಕಾದಂತಹ ಅವಕಾಶವನ್ನು ದೇವಸ್ಥಾನದವರು ಕಲ್ಪಿಸಿದ್ದಾರೆ. ಆ ಪರಮ ಪಾವನ ಮೂರ್ತಿಯಾದಂತಹ ಶ್ರೀನಿವಾಸನನ್ನು ಭಕ್ತರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ವೀಕ್ಷಿಸಿ ಕೃತಕೃತ್ಯರಾಗುತ್ತಿದ್ದಾರೆ. ಸುವರ್ಣವರ್ಣ ವಿಭೂಷಿತವಾಗಿರುವ ಸ್ವಾಮಿ ಪುಷ್ಕರಣಿಯ ಮಂಟಪವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಅತ್ಯಂತ ಆನಂದದಿಂದ ಜಲಕ್ರೀಡೆಯಾಡುವುದಕ್ಕೆ, ಅಭಿಷೇಕವನ್ನು ಸ್ವೀಕರಿಸುವುದಕ್ಕೆ ಹಿಂದಿನ ಕಾಲದಲ್ಲಿ ಮಾಡಿದಂತಹ ವ್ಯವಸ್ಥೆ ಅದು. ಆದ್ದರಿಂದಾಗಿ ಅಂತಹ ನೀರಾಟದ ಮಂಟಪದಲ್ಲಿ ನೀರಾಡಿದಂತಹ ಪರಮಾತ್ಮನು ಮಂಗಳಕರವಾದಂತಹ ವೈಭವವನ್ನು ಮೆರೆಯುತ್ತಾ ಇಂದಿಗೂ ವಿರಾಜಮಾನನಾಗಿರುವುದು ಕಲಿಯುಗದ ಭಕ್ತಜನರ ಸೌಭಾಗ್ಯವಾಗಿದೆ. ಎಲ್ಲ ಭಕ್ತರ ದುಗುಡಗಳನ್ನು ಹೋಗಲಾಡಿಸಿ, ಹೃದಯದ ಭಾರವನ್ನು ತಿಳಿಗೊಳಿಸಿ, ಎಲ್ಲರಿಗೂ ಆನಂದವನ್ನು ಉಣಬಡಿಸುವಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಆ ಪರಮಾತ್ಮನ ಕರುಣಾ ಕಟಾಕ್ಷ ವೀಕ್ಷಣೆಗೆ ಒಳಗಾದ ಭಕ್ತಜನರು ಗದ್ಗದವಾದಂತಹ ಕಂಠದಿಂದ ಶ್ರೀಹರಿ, ಮುಕುಂದ, ಪರಮಾತ್ಮ, ಲೋಕರಕ್ಷಕ, ಶ್ರೀನಿವಾಸ, ವೈಕುಂಠವಾಸ, ಲಕ್ಷ್ಮೀ ಸಮೇತ, ಗರುಡವಾಹನ, ಶೇಷಾಧಿರೂಢ ಹೀಗೆ ಅನೇಕ ವಿಧವಾದಂತಹ ಉದ್ಗಾರಗಳನ್ನು ತೆಗೆಯುತ್ತಾರೆ. ಅಪ್ರಯತ್ನವಾಗಿ ಬರುವಂತಹ ಪರಮಾತ್ಮನ ಆ ದಿವ್ಯವಾದಂತಹ ಒಂದು ವೈಭವದ ಆ ಮಾತುಗಳು ಸಮಸ್ತ ಲೋಕಕ್ಕೂ ಶಾಂತಿಯನ್ನು ಉಂಟುಮಾಡುತ್ತವೆ. ಭಕ್ತರ ಬಾಯಿಂದ ಬರುವಂತಹ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಒಡೆದು ಹೊರಬರುವಂತಹ ಆ ಮುತ್ತುಗಳು ಸಮಸ್ತ ಲೋಕಕ್ಕೆ ಮಂತ್ರಸದೃಶವಾದವುಗಳು. ಆ ಉದ್ಘೋಷಗಳು ಸದಾ ಸರ್ವದಾ ಈ ಜಗತ್ತಿನ ಎಲ್ಲೆಡೆಗಳಲ್ಲಿ ಹರಡುತ್ತವೆ. ಗೋವಿಂದ ಗೋವಿಂದ ಎನ್ನುವಂತಹ ಭಕ್ತರ ಧ್ವನಿ ನಿರಂತರವಾಗಿ ಈ ತಿರುಗಿರಿಗಳನ್ನು ಆವರಿಸುವುದಷ್ಟೇ ಅಲ್ಲದೆ ಸಮಸ್ತ ಬ್ರಹ್ಮಾಂಡದ ಅಂಚಿನವರೆಗೂ ಕೂಡ ಮುಟ್ಟುತ್ತದೆ. ಯಾಕೆಂದರೆ ಅದು ಭಕ್ತರ ಹೃದಯದ ಅಂತರಾಳದಿಂದ ಪರಮಾತ್ಮನನ್ನು ನೋಡಿದ ಆನಂದದಲ್ಲಿ ಹೊರಬರುವಂತಹ ಉದ್ಗಾರಗಳು. ಅಮೃತವನ್ನು ಕುಡಿದಂತಹ ದೇವತೆಗಳಿಗೂ ಸಿಗದೇ ಇರುವಂತಹ ಸಂತೃಪ್ತಿಯನ್ನು ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದರ್ಶನದಿಂದ ಭಕ್ತರು ಪಡೆದುಕೊಳ್ಳುತ್ತಾರೆ. ಆದ್ದರಿಂದಾಗಿ ಅಜರಾಮರವಾಗಿರುವಂತಹ ಆ ಪರಮಾತ್ಮನ ವೈಭವವನ್ನು ಭಕ್ತಜನರು ಅತ್ಯಂತ ಭಕ್ತಿಪೂರ್ವಕವಾಗಿ ಆಸ್ವಾದಿಸುತ್ತಾರೆ. ಹೃದಯ ತುಂಬಿ ಪರಮಾತ್ಮನನ್ನು ತುಂಬು ಬಾಯಿಯಿಂದ ಕರೆಯುತ್ತಾರೆ. ಅನಾಥರಕ್ಷಕ ಗೋವಿಂದ ಗೋವಿಂದ ಎಂದು ಪರಮಾತ್ಮನನ್ನು ಅವರೆಲ್ಲರೂ ಕೂಡ ಕೂಗಿ ಕರೆಯುತ್ತಾರೆ. ಪರಮಾತ್ಮನು ಭಕ್ತಜನರ ಭಾವವನ್ನು ಅರಿತವನು, ಭಕ್ತಜನರ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವವನು. ಅಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ಕಂಡು ಕೈ ಮುಗಿದು ಪರಮಾತ್ಮನನ್ನು ಕೊಂಡಾಡಿ
ಪರಮಾತ್ಮನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಧನ್ಯತೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಸಮಸ್ತ ಭಕ್ತ ಜನರ ಹೃದಯ ಮಂದಾರನಾಗಿ ಮಧುಮಯವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿರುವ ಪರಮಾತ್ಮನಿಗೆ ಮಂಗಳ ನೀರಾಜನವನ್ನು ಉತ್ತರ ರಥಬೀದಿಯಲ್ಲಿ ಭಕ್ತಜನರು ಕೊಡುತ್ತಿದ್ದಾರೆ. ಸಮಸ್ತ ಪ್ರಶ್ನೆಗಳಿಗೆ ಉತ್ತರನಾಗಿರುವಂತಹ ಪರಮಾತ್ಮನು ಉತ್ತರ ರಥಬೀದಿಯಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಎಲ್ಲರಿಗೂ ಉತ್ತರಿಸುವವನಾಗಿದ್ದಾನೆ. ಉತ್ತರಣೆ ಎಂದರೆ ದಾಟುವುದು, ದಾಟಿಸುವವನಾಗಿದ್ದಾನೆ. ಆದ್ದರಿಂದ ಸಂಸಾರವೆನ್ನುವಂತಹ ಸಮುದ್ರವನ್ನು ದಾಟಿಸುವಂತಹ ಪರಮಾತ್ಮನು ತನ್ನ ಹರಿಗೋಲನ್ನು ಹಿಡಿದು ಭಕ್ತಜನರನ್ನು ಕರೆಯುತ್ತಿದ್ದಾನೆ. ಆದ್ದರಿಂದ ಇಂತಹ ಮಹತ್ತರವಾದಂತಹ ಸಮುದ್ರದ ಮಧ್ಯದಲ್ಲಿ ತೇಲಿಯಾಡುವಂತಹ ಆ ದಿವ್ಯವಾದಂತಹ ಭಗವನ್ನೌಕೆಯನ್ನು ಭಕ್ತಜನರು ಹತ್ತುವುದಕ್ಕಾಗಿ, ಅದಕ್ಕೆ ಸಮೀಪಿಸುವುದಕ್ಕಾಗಿ ಆ ಭಕ್ತರ ಆ ಒಂದು ಕೂಗು ಪ್ರತಿಧ್ವನಿಸುವುದನ್ನು ನಾವು ಗಮನಿಸಬಹುದು. ಆ ರೀತಿಯಾಗಿ ರಥಬೀದಿಯೇ ಕಾಲುವೆಯಾಗಿ, ಆ ಭಗವಂತನ ದಿವ್ಯ ವಾಹನವೇ ಧಗದ್ಧಗಾಯಮಾನವಾದಂತಹ ದೋಣಿಯಾಗಿ, ಪರಮಾತ್ಮನೇ ಕೈವರ್ತಕನಾಗಿ ಪಾಂಡವರನ್ನು ರಣಾಂಗಣದಲ್ಲಿ ರಕ್ಷಿಸಿದಂತೆ ಈ ಸಂಸಾರ ಚಕ್ರದಲ್ಲಿ ಬಿದ್ದು ತೊಳಲಾಡುತ್ತಿರುವಂತಹ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಆಗಮಿಸಿದ ಆಪದ್ಬಾಂಧವನನ್ನಾಗಿ ಪರಮಾತ್ಮನನ್ನು ಭಕ್ತರು ಭಾವಿಸುತ್ತಾರೆ. ಯಾವ ರೀತಿಯಲ್ಲಿ ಕೆಸರಿನಲ್ಲಿ ಸಿಲುಕಿದಂತಹ ಕಾಲನ್ನು ಮೊಸಳೆ ಹಿಡಿದಿರುವಂತಹ ಸಂದರ್ಭದಲ್ಲಿ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿ ತನ್ನ ಪರಿವಾರದವರು ಯಾರೂ ನೀರಿಗಿಳಿಯದೆ ಅವನನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡದೆ ಇರುವಂತಹ ಸಂದರ್ಭದಲ್ಲಿ ಆ ಗಜರಾಜನು ಹೇಗೆ ಪರಮಾತ್ಮನನ್ನು ಕೂಗಿದನೋ, ಕರೆದನೋ, ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಪರಮಾತ್ಮನು ಆಗಮಿಸಿದನೋ ಆ ರೀತಿಯಲ್ಲಿ ಬಂದಂತಹ ಪರಮಾತ್ಮನನ್ನು ಇಂದು ಭಕ್ತಜನರು ಭಾವಿಸುತ್ತಿದ್ದಾರೆ. ಅನೇಕ ವಿಧವಾದಂತಹ ಆರ್ಥಿಕ ಸಮಸ್ಯೆಗಳು, ಸಾಂಸಾರಿಕ ದುಃಖಗಳು, ಅನೇಕ ವಿಧವಾದಂತಹ ಪೀಡೆಗಳು, ರೋಗರುಜಿನಗಳು ಕಲಿಯುಗದಲ್ಲಿ ಒಂದಲ್ಲ ಎರಡಲ್ಲ ನಿರಂತರವಾಗಿ ಬಾಧಿಸುವಂತಹ, ನಿರಂತರವಾಗಿ ಕಲ್ಲಿನ ಹೊಡೆತಕ್ಕೆ ಸಿಕ್ಕಂತಹ ಮರದಂತೆ ಆಗಿರುವಂತಹ ಭಕ್ತಜನರು ಆ ಪರಮಾತ್ಮನ ಆಶ್ರಯವನ್ನು ಬೇಡುತ್ತಾರೆ. ಆ ಪರಮಾತ್ಮನು ಪರಮಪುರುಷನು ಎಲ್ಲ ಭಕ್ತ ಜನರ ಭಾವನೆಗಳನ್ನು ಅರಿತು ಅವರನ್ನು ರಕ್ಷಿಸಲು ಅವರೆಡೆಗೆ ಹೆಜ್ಜೆಯನ್ನು ಇಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಆ ಪರಮಾತ್ಮನ ದಿವ್ಯವಾದಂತಹ ದರ್ಶನ ಮಾತ್ರದಿಂದಲೇ ದುಃಖಗಳು ದೂರವಾಗುತ್ತವೆ. ಹೇಗೆ ಸೂರ್ಯನ ಆಗಮನದಿಂದ ಮಂಜು ನಿಧಾನವಾಗಿ ಕರಗಿ ನೀರಾಗಿ ಎಲ್ಲ ವಾತಾವರಣವು ಕೂಡ ತಿಳಿಯಾಗಿ ಎಲ್ಲರಿಗೂ ಹಿತವಾದಂತಹ ಬಿಸಿಲು ಮೈಯನ್ನು ಸೋಕುತ್ತದೆಯೋ ಆ ರೀತಿಯಲ್ಲಿ ಪರಮಾತ್ಮನ ದರ್ಶನ ಮಾತ್ರದಿಂದ ಎಲ್ಲರ ಕಷ್ಟಗಳು ಕೂಡ ನಿಧಾನವಾಗಿ ಎಳೆಯಾಗಿ ಬಿಡಿಸಲ್ಪಡುತ್ತವೆ. ಅಂತಹ ದಿವ್ಯವಾದ ಚಮತ್ಕಾರವನ್ನು ಮಾಡುವ ಆ ಪರಮ ಪಾವನ ಮೂರ್ತಿಯ ಶ್ರೀನಿವಾಸನ ದಿವ್ಯಮಂಗಲ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಶ್ರೀನಿಕೇತನನಾಗಿರುವಂತಹ ಶ್ರೀನಿವಾಸನು ಶ್ರೀಪ್ರದನೂ ಆಗಿ ದಾರಿದ್ರ್ಯವನ್ನು ಹೋಗಲಾಡಿಸಿ ಅವರಿಗೆ ಬೇಕಾದಂತಹ ಐಶ್ವರ್ಯವನ್ನು ಅನುಗ್ರಹಿಸಿ ಎಲ್ಲ ವಿಧವಾದಂತಹ ರಕ್ಷಣೆಯನ್ನು ಕೊಡುತ್ತಾನೆ. ಶ್ರೀನಿವಾಸನ ದಿವ್ಯ ಲೀಲಾ ವೈಭವಗಳನ್ನು ಋಷಿಗಳು, ಮುನಿಗಳು, ಪುರಾಣಕಾರರು ಎಲ್ಲರೂ ಕೂಡ ವಿಸ್ತೃತವಾದಂತಹ ರೀತಿಯಲ್ಲಿ ವಿವರಿಸಿದ್ದಾರೆ. ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡುವಂತಹ ಪರಮಾತ್ಮನು ಇದೀಗ ರಥಬೀದಿಯಿಂದ ರಥಬೀದಿಗೆ ಹೆಜ್ಜೆಯನ್ನು ಇಡುತ್ತಿದ್ದಾನೆ. ಎಲ್ಲ ಸ್ಥಾನಗಳಲ್ಲಿ ದೂರದಲ್ಲಿ ನಿಂತಿರುವ ಭಕ್ತಜನರು ಕೂಡ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಲಿ ಎನ್ನುವ ದೃಷ್ಟಿಯಿಂದ ಆ ಪರಮಾತ್ಮನ ವಾಹನ ಸೇವೆ ಎಲ್ಲ ವಿಧವಾದಂತಹ ದಾರಿಗಳಲ್ಲಿ ಮುಂದುವರಿಯುತ್ತಿದೆ. ಅದೇ ರೀತಿಯಲ್ಲಿ ಸ್ವಾಮಿ ಪುಷ್ಕರಣಿಯ ತಟದಲ್ಲಿ ಪರಮಾತ್ಮನ ವಾಹನವನ್ನು ಇರಿಸಿದ್ದಾರೆ. ಅದಕ್ಕೆ ಕಾರಣ ಈ ಸಂದರ್ಭದಲ್ಲಿ ನಾವು ವಿಶೇಷವಾದಂತಹ ರೀತಿಯಲ್ಲಿ ಸ್ವಾಮಿ ಪುಷ್ಕರಣಿಯ ನೀರಾಜನವನ್ನು ಕಾಣಬಹುದಾಗಿದೆ. ಅಂತಹ ವಿಶಿಷ್ಟವಾದಂಥ ಒಂದು ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ. ತೀರ್ಥರಾಜನಾಗಿ ಪ್ರಖ್ಯಾತಿಯನ್ನು ಪಡೆದಿರುವ ಸಮಸ್ತ ತೀರ್ಥಗಳಿಗೆ ಆಶ್ರಯಭೂತನಾಗಿರುವ ಸ್ವಾಮಿ ಪುಷ್ಕರಣಿಗೆ
ಮಂಗಲ ನೀರಾಜನವನ್ನು ನಿವೇದಿಸುತ್ತಾರೆ. ಅದಕ್ಕಿಂತಲೂ ಮುಂಚಿತವಾಗಿ ಪರಮಾತ್ಮನಿಗೆ ನಕ್ಷತ್ರ ನೀರಾಜನವನ್ನು ಈ ಸಂದರ್ಭದಲ್ಲಿ ಕೊಡುವಂತಹ ಸಂದರ್ಭ. ಶ್ರೇಯಃಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಸ್ವಾಮಿ ಪುಷ್ಕರಣಿಗೆ ಪೂಜೆಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ಗೈದು ಮಂಗಲ ನೀರಾಜನವನ್ನು ನಿವೇದಿಸುವಂತಹ ಸಂದರ್ಭವನ್ನು ತಾವು ಗಮನಿಸುತ್ತಿದ್ದೀರಿ. ಆ ಭಕ್ತ ಜನಕಿಂಕರನಾಗಿರುವಂತಹ ಪರಮಾತ್ಮನ ದಿವ್ಯಾನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ. ಶುಭಕರವಾದಂತಹ ಪರಮಾತ್ಮನ ದಿವ್ಯ ವೈಭವ ನಮಗೆಲ್ಲರಿಗೂ ಆನಂದವನ್ನು ತಂದುಕೊಡಲಿ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಮಂಗಲ ನೀರಾಜನ ಸೇವೆಯನ್ನು ಸಲ್ಲಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಶುಭಕರವಾದಂತಹ ಒಂದು ಪ್ರಕ್ರಿಯೆ ಇದೀಗ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅನೇಕ ವಿಧವಾದಂತಹ ವೈಭವಗಳೊಂದಿಗೆ ಶೋಭಿಸುವ ಪರಮಾತ್ಮನ ಪರಮ ಪಾವನ ಸ್ವರೂಪವನ್ನು ನಾವು ಧ್ಯಾನಿಸುತ್ತಾ ಸರ್ವ ವಿಧವಾದ ಮಂಗಲಗಳನ್ನು ಒದಗಿಸಿಕೊಡುವಂತಹ ಸ್ವಾಮಿ ಪುಷ್ಕರಣಿಯ ದಿವ್ಯವಾದಂತಹ ಒಂದು ವೈಭವವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಜಗನ್ನಾಯಕನಾದಂತಹ ಪರಮಾತ್ಮನಿಗೆ ನಿವೇದಿಸಿದ ಕರ್ಪೂರ ನೀರಾಜನವನ್ನು ಕೂಡ ಅದೇ ರೀತಿಯಲ್ಲಿ ಸ್ವಾಮಿ ಪುಷ್ಕರಣಿಗೆ ತೋರುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಇದೀಗ ಆ ಪರಮಾತ್ಮನಿಗೆ ಇಂತಹ ಒಂದು ಬಿರುಸಿನ ಗಾಳಿಯಲ್ಲಿಯೂ ಕೂಡ ಮಂಗಳ ನೀರಾಜನವನ್ನು ನಿವೇದಿಸುತ್ತಿದ್ದಾರೆ. ಸಮಸ್ತ ಲೋಕಗಳಿಗೆ ಶುಭಕರನಾಗಿರುವ ಪರಮಾತ್ಮನು ಕಾರ್ತಿಕ ಪೌರ್ಣಮಿಯ ಶುಭ ವೇಳೆಯಲ್ಲಿ ಭಕ್ತಜನರನ್ನು ಅನುಗ್ರಹಿಸಲಿ. ಅಪಾರವಾದಂತಹ ದೋಷಗಳನ್ನು, ಅಗಣಿತವಾದಂತಹ ದೋಷಗಳನ್ನು ಹೋಗಲಾಡಿಸಿ ಭಕ್ತಜನರನ್ನು ಉದ್ಧರಿಸಲಿ. ಇಂತಹ ವಿಶಿಷ್ಟವಾದಂತಹ ಒಂದು ಮಂಗಳವನ್ನು ಉಂಟು ಮಾಡುವಂತಹ ಪರಮಾತ್ಮನು ಎಲ್ಲ ಭಕ್ತಜನರ ದುಃಖಗಳನ್ನು ಹೋಗಲಾಡಿಸುತ್ತಾನೆ ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹವೇ ಇಲ್ಲ. ಇದೀಗ ಸ್ವಾಮಿ ಪುಷ್ಕರಣಿಗೆ ನಡೆಸುತ್ತಿರುವಂತಹ ನೀರಾಜನವನ್ನು ವೀಕ್ಷಿಸುತ್ತಿದ್ದೀರಿ. ಕ್ಷಣ ಕ್ಷಣದಲ್ಲಿಯೂ ಕೂಡ ಭಕ್ತಜನರಿಗೆ ಆನಂದವನ್ನು ತುಂಬುವಂತಹ ಪರಮಾತ್ಮನು ಈ ಮಂಗಳಕರವಾದಂತಹ ಒಂದು ಸಂದರ್ಭದಲ್ಲಿ ಭಕ್ತಜನರಿಗೆ ಎಲ್ಲ ರೀತಿಯಾದಂತಹ ಸಂತೋಷವನ್ನು ತುಂಬಿಕೊಡಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡೋಣ. ಈ ರಾತ್ರಿಯ ಶುಭ ವೇಳೆಯಲ್ಲಿ ಪರಮಾತ್ಮನ ವಾಹನ ಸೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪೂರ್ಣತೆಯನ್ನು ಕಾಣಲಿಕ್ಕಿದೆ. ಭಕ್ತಜನರೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಿರುಮಲ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಕಾರ್ತಿಕ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಪಾಪಗಳನ್ನು ಹೋಗಲಾಡಿಸುವುದು, ಅಜ್ಞಾನವನ್ನು ನೀಗಿಸಿ ಜ್ಞಾನವನ್ನು ಕೊಡುವಂತಹ ದೀಪವನ್ನು ಬೆಳಗಿಸುವಂಥದ್ದು. ಆದ್ದರಿಂದ ಸಮಸ್ತ ಲೋಕದ ಅಜ್ಞಾನವನ್ನು ಹೋಗಲಾಡಿಸುವ ಈ ಒಂದು ಶುಭ ವೇಳೆಯಲ್ಲಿ ಜ್ಞಾನದಾಯಕನಾದ ಜ್ಞಾನಮೂರ್ತಿಯಾದ ಪರಮಾತ್ಮನನ್ನು ಆರಾಧಿಸುವಂಥ ಅವಕಾಶ ಭಕ್ತರಿಗೆ ಪ್ರಾಪ್ತವಾಗಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ರೀತಿಯಾದಂತಹ ಒಂದು ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯತೆಯನ್ನು ಪಡೆಯೋಣ. ಶ್ರೀ ಪರಮಾತ್ಮನ ಪರಮಪಾವನವಾದಂತಹ ಅನುಗ್ರಹವನ್ನು ನಾವೆಲ್ಲರೂ ಬೇಡಿ ಪಡೆಯೋಣ. ಮುಂದೆ ನಡೆಯುವಂತಹ ವಾಹನ ಸೇವೆಯನ್ನು ಕೂಡ ವೀಕ್ಷಿಸೋಣ. ಈ ರೀತಿಯಾಗಿ ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಮಹಿಮೆಯನ್ನು ಕೊಂಡಾಡುವಂತಹ ಅವಕಾಶವನ್ನು ಪರಮಾತ್ಮ ಭಕ್ತಜನರಿಗೆ ಒದಗಿಸಿಕೊಡುತ್ತಿದ್ದಾನೆ. ಲೋಕದಲ್ಲಿ ಪರಮಾತ್ಮನನ್ನು ಆರಾಧಿಸುವಂತಹ ವಿಧಿವಿಧಾನಗಳು ಎಷ್ಟೇ ಇದ್ದರೂ ಹರಿನಾಮ ಸಂಕೀರ್ತನೆಗೆ ಇರುವಂತಹ ಮಹತ್ವ ಕಲಿಯುಗದಲ್ಲಿ ಅಪಾರವಾದದ್ದು. ಯಜ್ಞ ಯಾಗಾದಿಗಳಿಗಿಂತಲೂ, ತಪಸ್ಸಿಗಿಂತಲೂ, ದಾನಕ್ಕಿಂತಲೂ, ಎಲ್ಲ ವಿಧವಾದಂತಹ ಪ್ರಯತ್ನಗಳಿಗಿಂತಲೂ, ತೀರ್ಥಯಾತ್ರೆಗಳಿಗಿಂತಲೂ ನಾಮ ಸಂಕೀರ್ತನೆ ಅತ್ಯಂತ ಹಿರಿದಾದದ್ದು ಎಂದು ಹೇಳಿದ್ದಾರೆ. ಸುಲಭವಾಗಿ ಸರಳವಾಗಿ ಸರ್ವರೂ ಮಾಡಬಹುದಾದ ಈ ಹರಿನಾಮ ಸಂಕೀರ್ತನೆಯನ್ನು ಮಾಡುವುದರ ಮೂಲಕ ನಾವು ಅತ್ಯಂತ ಸಂತೋಷವನ್ನು ಪಡೆಯಬಹುದಾಗಿದೆ. ಸಮಸ್ತ ಲೋಕಗಳಿಗೆ ಶುಭವನ್ನು ಉಂಟು ಮಾಡುವಂತಹ ಪರಮಾತ್ಮನು ಪೂರ್ವರಥ ಬೀದಿಯಲ್ಲಿ ಮುನ್ನಡೆದಿದ್ದಾನೆ. ಸ್ವಾಮಿ ಪುಷ್ಕರಣಿಯ ಕಟ್ಟಕಡೆಯ ಸ್ಥಾನಕ್ಕೆ ಆಗಮಿಸುತ್ತಿದ್ದಾನೆ. ಆಗಮಿಸಿದಂತಹ ಪರಮಾತ್ಮನಿಗೆ ಮಂಗಲ ನೀರಾಜನವನ್ನು ನಿವೇದಿಸುವುದಕ್ಕೆ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ.
ఇందరి పాలకనిగే పిన్న పెద్దై మేలు చేసి పెంచరే బాలుని ఇన్నేసి వావులతో ఇందరి పాలకనిగే పిన్న పెద్దై మేలు చేసి పెంచరే బాలుని నరకాసురుని తండ్రి నడురేగి జనించే అరుదుగా కంసునికి అల్లుడాయను నరకాసురుని తండ్రి నడురేగి జనించే అరుదుగా కంసునికి అల్లుడాయను నిరతి శిశుపాలుని నేయపు మరది పుట్టే నిరతి శిశుపాలుని నెయ్యపు మరది పుట్టే పెరుగగా మేలు చేసి పెంచరే ఈ బాలుని ఇన్నేసి వావులతో ఇందరి పాలకనిగే పిన్న పెద్దై మేలు చేసి పెంచరే ఈ బాలుని మంగళం 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 కృష్ణ కృష్ణ మంగళం 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 లాలిత కృపాలవాల వినత సూరిజాల కనక రుచిర చేలా లాలిత కృపాలవాల వినత సూరిజాల కనక రుచిర చేలా శ్రీలోల మోహనలీలా సత్వ విశాల నీలవర్ణ బాలగోపాల శ్రీలోల మోహనలీలా సత్వ విశాల నీలవర్ణ బాలగోపాల కృష్ణ కృష్ణ మంగళం మందరోద్ధార సనందనాది యోగి బృంద సన్నుత గోవింద మందరోద్ధార సనందనాది యోగి బృంద సన్నుత గోవింద సంక్రందనార్చిత నందతనయా ముచుకుంద వరద శ్రీ ముకుంద సానంద సంక్రందనార్చిత నందతనయా ముచుకుంద వరద శ్రీ ముకుంద సానంద కృష్ణ కృష్ణ మంగళం గిరివాస కుండలకర్ణ వేదండ శుండ దోర్దండ
వాಸ ಕುಂಡಲಕರ್ಣ ವೇದಂಡ ಶುಂಡ ದೋರ್ದಂಡ ಬ್ರಹ್ಮಾಂಡ ರೂಪ ತರಿಗೊಂಡ ವಾಸ ಧನುಜ ಭಂಡನ ತಿಮಿರ ಪ್ರಚಂಡ ಮಾರ್ತಾಂಡ ಬ್ರಹ್ಮಾಂಡ ರೂಪ ತರಿಗೊಂಡ ವಾಸ ಧನುಜ ಭಂಡನ ತಿಮಿರ ಪ್ರಚಂಡ ಮಾರ್ತಾಂಡ ಕೃಷ್ಣ ಕೃಷ್ಣ ಮಂಗಳಂ ಮಂಗಳಂ ఓ